ವಿಮೋಚನಾಕಾಂಡ ಗ್ರಂಥ 29ನೇ ಅಧ್ಯಾಯ. 46 ವಾಕ್ಯಗಳು ಬರೆಯಲ್ಪಟ್ಟಂಥ ಅಧ್ಯಾಯ. ವಿಮೋಚನಾಕಾಂಡ 25ನೇ ಅಧ್ಯಾಯ ಮೊದಲುಗೊಂಡು 40ನೇ ಅಧ್ಯಾಯದವರೆಗೂ ಬರೆಯಲ್ಪಟ್ಟಂಥ ವಾಕ್ಯಗಳು ದೈವ ದರ್ಶನದ ಗುಡಾರ, ಅದರಲ್ಲಿ ನಡೆಯಬೇಕಾದ ಪ್ರತಿಯೊಂದು ವಿಧವಾದ ಆರಾಧನಾ ಕ್ರಮ, ಆರಾಧನೆ ಮಾಡುವ ವ್ಯಕ್ತಿಗಳು, ದೇವರಿಗೆ ಆರಾಧನೆ, ಪ್ರಜೆಗಳಿಗೆ ಪಾಪ ಕ್ಷಮಾಪಣೆ, ಮನುಷ್ಯರನ್ನು ದೇವರೊಟ್ಟಿಗೆ ಅನುಸಂಧಾನ ಮಾಡಿದ ಸ್ಥಳವೇ ದೈವ ದರ್ಶನದ ಗುಡಾರ. ಆದುದರಿಂದ ದೇವ ದರ್ಶನದ ಗುಡಾರದ ಬಳಿಯಲ್ಲಿ ಯಾರ್ಯಾರು ಯಾವ ವಿಧದಲ್ಲಿ ಕಾರ್ಯ ಮಾಡಬೇಕೋ, ಯಾಜಕರು ಹೇಗೋ, ಲೇವಿಯರು ಹೇಗೋ, ಹಾಗೆಯೇ ಮಹಾಯಾಜಕರು ಹೇಗೋ ಕೆಲಸ ಮಾಡಬೇಕೋ, ಯಾವ ವಿಧವಾಗಿ ಅವರು ದೇವರ ಕಾರ್ಯಕ್ಕಾಗಿ ಸಿದ್ಧವಾಗಬೇಕೋ ಪ್ರಧಾನವಾಗಿ ಬರೆದಿದೆ. 29ನೇ ಅಧ್ಯಾಯವನ್ನು ನಾವು ನೋಡುವಾಗ ಇದರಲ್ಲಿ ಯಾಜಕರ ಪ್ರತಿಷ್ಠೆ ಕಾರ್ಯಕ್ರಮ ಕಾಣುತ್ತದೆ. ನೋಡಿ, ಯಾವುದೇ ಕೆಲಸ, ಯಾವುದೇ ಉದ್ಯೋಗ ಆದರೂ ಕೂಡ ನೀವು ಗಮನಿಸುವುದಾದರೆ ಆ ಉದ್ಯೋಗಕ್ಕೆ ಬೇಕಾದ ಶಿಕ್ಷಣ, ಸರಿಯಾದ ಟ್ರೈನಿಂಗ್, ವಿಧಿ ವಿಧಾನ ಎಲ್ಲವೂ ಇರುತ್ತದೆ. ದೇವರ ಕೆಲಸದ ನಿಮಿತ್ತ ಕೂಡ ದೇವರು ಅದೇ ರೀತಿಯಾಗಿ ಕೆಲವು ಪ್ರತ್ಯೇಕವಾದ ವಿಧಾನಗಳನ್ನು ಏರ್ಪಡಿಸಿದನು. ಯಾರು ಭಾಗಸ್ಥರಾಗಬೇಕು ಇದರಲ್ಲಿ? ದೇವ ದರ್ಶನದ ಗುಡಾರದ ಉದ್ದೇಶ ನೆರವೇರಿಸುವುದರಲ್ಲಿ ಯಾವ ವ್ಯಕ್ತಿಗಳು ಎಲ್ಲೆಲ್ಲಿ ಯಾವ ವಿಧವಾಗಿ ಭಾಗಸ್ಥರಾಗಬೇಕು, ಸೇವೆ ಮಾಡಬೇಕು ಅನ್ನುವುದನ್ನು ದೇವರೇ ಹೇಳಿದ್ದಾನೆ. ಇಟ್ ಈಸ್ ಫ್ರಮ್ ದ ಹಾರ್ಟ್ ಆಫ್ ಗಾಡ್. ಟೇಬರ್ನ್ಯಾಕಲ್, ದೇವ ದರ್ಶನದ ಗುಡಾರ ಅನ್ನುವಂಥದ್ದು ದೇವರ ಹೃದಯದಲ್ಲಿ ಇರುವಂಥ ಸಂಕಲ್ಪದ ಒಂದು ನಿಜತ್ವ ಆಗಿದೆ, ಭೌತಿಕ ಸ್ವರೂಪ. ಆದುದರಿಂದ ದೇವ ದರ್ಶನದ ಗುಡಾರದಲ್ಲಿ ಮನುಷ್ಯರನ್ನು ದೇವರೊಟ್ಟಿಗೆ ಅನುಸಂಧಾನ ಮಾಡುವುದಕ್ಕೆ ಏರ್ಪಡಿಸಲ್ಪಟ್ಟಂಥ ವ್ಯಕ್ತಿಗಳು ಮಾದರಿಯ ಮನುಷ್ಯರು. ದ ರಿಯಾಲಿಟಿ ಈಸ್ ಇನ್ ಜೀಸಸ್ ಕ್ರೈಸ್ಟ್. ಇವರೆಲ್ಲರೂ ಕೂಡ ಉದಾಹರಣೆಗಾಗಿ ನೇಮಿಸಲ್ಪಟ್ಟವರೇ ಹೊರತು ವಾಸ್ತವವಾಗಿ ಯೇಸು ಕ್ರಿಸ್ತನೇ ಆಗಿದ್ದಾನೆ. ದಿಸ್ ಈಸ್ ನಥಿಂಗ್ ಬಟ್ ದ ಶಾಡೋ. ಇದು ಛಾಯೆ ಮಾತ್ರವೇ, ವಾಸ್ತವವು ಕ್ರಿಸ್ತನೇ ಆಗಿದ್ದಾನೆ. ಪ್ರತ್ಯಕ್ಷ ಗುಡಾರ ಯೇಸುವಿನ ಛಾಯೆ. ಇಟ್ ಈಸ್ ದ ಶಾಡೋ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಇದ್ದಾನೆ, ಆತನ ನೆರಳು, ಛಾಯೆ. ದೇವ ದರ್ಶನದ ಗುಡಾರದಲ್ಲಿ ಸೇವೆ ಮಾಡುವುದಕ್ಕಾಗಿ ದೇವರು ಯೇಸು ಕ್ರಿಸ್ತ ಪ್ರಭುವನ್ನು ಯಾವ ರೀತಿಯಲ್ಲಿ ಪ್ರತ್ಯೇಕಿಸಿದ್ದಾನೋ, ಪ್ರತಿಷ್ಠಿಸಿದ್ದಾನೋ, ಪರಿಶುದ್ಧನನ್ನಾಗಿ ಮಾಡಿದ್ದಾನೋ ಅದೇ ವಿಧವಾದ ರೀತಿಯಲ್ಲಿ ಕಾರ್ಯಕ್ರಮ ಇವರಿಗೂ ನಡೆಯಬೇಕು. ದೇ ಶುಡ್ ಬಿ ಸಪ್ರೇಟೆಡ್, ದೇ ಶುಡ್ ಬಿ ಟ್ರೈನ್ಡ್. ಅವರು ಪ್ರತ್ಯೇಕಿಸಲ್ಪಟ್ಟು ಅವರು ಕಲಿತುಕೊಳ್ಳಬೇಕು. ಯಾಕಂದರೆ ಇಟ್ ಈಸ್ ದ ವರ್ಕ್ ಇನ್ ದ ಗ್ರೇಟ್ ಪವರ್ ಹೌಸ್.
ಅವರು ಆಟ ಆಡುವುದಕ್ಕೆ ಅಸಾಧ್ಯ. ಇದು ದೇವ ದರ್ಶನದ ಗುಡಾರ, ದೇವರು ವಾಸಿಸುವ ಸ್ಥಳ. ಇಟ್ಸ್ ಲೈಕ್ ಎ ಪವರ್ ಹೌಸ್, ನಥಿಂಗ್ ಬಟ್ ದ ಹೌಸ್ ಆಫ್ ದಿ ಪವರ್ ಆಫ್ ಗಾಡ್. ದೇವರ ಶಕ್ತಿಯ ಆಲಯ. ಯಾವ ರೀತಿಯಾಗಿ ಅಂದರೆ ಆ ರೀತಿಯಾಗಿ ಆಪ್ರೇಟ್ ಮಾಡುವುದಕ್ಕೆ ಆಗುವುದಿಲ್ಲ. ಯಾವುದೋ ಒಂದು ಟ್ರಾನ್ಸ್ಫಾರ್ಮರ್ ಆಗಿ ಅಲ್ಲ, ಅದು ಪವರ್ ಹೌಸ್, ಜಸ್ಟ್ ಲೈಕ್ ಎ ಸಬ್ಸ್ಟೇಷನ್. ಅದರಿಂದಾಗಿ ದೇವರು ಸ್ವಯವಾಗಿ ಅಲ್ಲಿ ಬಂದು ವಾಸ ಮಾಡುತ್ತಾನೆ. ಆತನ ವಾಕ್ಯ ಅಲ್ಲಿಂದಲೇ ಕೇಳಲ್ಪಡುತ್ತದೆ. ಆ ವಿಷಯ ಇಸ್ರಾಯೇಲರೆಲ್ಲರಿಗೂ ಚೆನ್ನಾಗಿ ಗೊತ್ತು. ಯಾಕಂದರೆ ವಿಮೋಚನಾ ಕಾಂಡದಲ್ಲಿ ಸೀನಾಯಿ ಪರ್ವತದಲ್ಲಿ 19-20ನೇ ಅಧ್ಯಾಯದಲ್ಲಿ ದೇವರು ಇಳಿದು ಬಂದಾಗ ಆ ಪ್ರದೇಶವೆಲ್ಲ ಕೂಡ ಅಗ್ನಿಮಯವಾಗಿ ಕಂಡಿತು. ಆತನು ಮಾತನಾಡುವಾಗ ಗುಡುಗು ಮಿಂಚುಗಳ ಧ್ವನಿ ಅವರು ಕೇಳಿಸಿಕೊಂಡು ಸಾಯುವ ಸ್ಥಿತಿಗೆ ಹೋದರು. ಆ ಭಯಂಕರವಾದ ದೃಶ್ಯ ಕಾಣದ ಹಾಗೆ ಇರುವಂಥ ಅದೇ ಲಕ್ಷಣ ದೇವ ದರ್ಶನದ ಗುಡಾರದಲ್ಲಿ ಆಗುತ್ತದೆ. ಕಾಮನ್ ಪೀಪಲ್ ಶುಡ್ ನಾಟ್ ಎಂಟರ್ ಇನ್ ಟು ದ ಟೇಬರ್ನಕಲ್ ಆಫ್ ಗಾಡ್. ಸಾಧಾರಣ ಜನಗಳು ಪ್ರವೇಶಿಸುವಂಥ ಅವಶ್ಯಕತೆ ಇಲ್ಲ, ಅಭಿಷೇಕಿಸಲ್ಪಟ್ಟವರು ಮಾತ್ರ. ಒಂದು ವಿಷಯ ಹೇಳ್ತೇನೆ, ಇಸ್ರಾಯೇಲ್ ಗೋತ್ರದವರು ನಾವು ನೋಡುವಾಗ 13 ಗೋತ್ರಗಳು. ಸಾಗರ್ ಅವರೇ 13 ಗೋತ್ರ ಅಲ್ಲ, 12 ಅಲ್ವಾ ಅಂತ ಹೇಳಬಹುದು. ಅಲ್ಲ, 13 ಗೋತ್ರಗಳು. ಲೇವಿಯರನ್ನು ವಿನಾಯಿಸಿದರೆ 12 ಗೋತ್ರ. ಲೇವಿಯರನ್ನು ಬಿಟ್ಟರೆ 12 ಗೋತ್ರಗಳು. 12 ಗೋತ್ರಗಳು. ಸ್ವಲ್ಪ ಗಮನ ಕೊಟ್ಟು ಕೇಳಿ. 12 ಗೋತ್ರಗಳು, 12 ಗೋತ್ರಕರ್ತಗಳು ಲೇವಿಯರನ್ನು ಗೋತ್ರವನ್ನಾಗಿ, ಪ್ರತ್ಯೇಕ ಗೋತ್ರವನ್ನಾಗಿ ಲೆಕ್ಕಿಸಿದನು ದೇವರು. ಲೇವಿಯರು ಪ್ರತ್ಯೇಕ ಗೋತ್ರವಾಗಿ ಲೆಕ್ಕಿಸಲ್ಪಟ್ಟರು. ಯಾಕೋಬನಿಗೆ 12 ಮಂದಿ ಮಕ್ಕಳು. 12 ಮಂದಿ ಮಕ್ಕಳಲ್ಲಿ ಅವರು ಜ್ಯೇಷ್ಠತ್ವಕ್ಕೆ ಬದಲಾಗಿ, ಅವರ ಮನೆಯಲ್ಲೇ ಹುಟ್ಟಿದ ಮೊದಲ ಸಂತಾನಕ್ಕೆ ಬದಲಾಗಿ ಎಲ್ಲರ ಪಕ್ಷವಾಗಿ ದೇವರು ಟು ಆರ್ಗನೈಸ್ ಇನ್ ಎ ಗುಡ್ ವೇ, ಸ್ಪಷ್ಟವಾಗಿ ಆರಾಧನೆ ನಡೆಯುವುದಕ್ಕಾಗಿ ಲೇವಿಯರನ್ನು ಪ್ರತ್ಯೇಕಿಸಿ ವಿನಾಯಿಸಿದನು ದೇವರ ಪರವಾಗಿ. ಆಗ 11 ಮಂದಿ ಮಕ್ಕಳು ಇದ್ದಾರೆ. ಅವರಲ್ಲಿ ಯೋಸೇಫನ ಮಕ್ಕಳಲ್ಲಿ ಇಬ್ಬರಿಗೆ ಗೋತ್ರಗಳನ್ನು ಕೊಟ್ಟನು. ಲೇವಿ ಬದಲಾಗಿ ಯೋಸೇಫನ ಮಕ್ಕಳಾದ ಎಫ್ರಾಯಿಮ್, ಮನಸ್ಸೆರು ಗೋತ್ರಕರ್ತರಾಗಿ ಮಾರ್ಪಟ್ಟರು. ರೂಬೇನ್ ಪಾಪ ಮಾಡಿದ್ದರಿಂದ ಜ್ಯೇಷ್ಠತ್ವ ಅವನಿಗೆ ಬರಲಿಲ್ಲ. ಯೋಸೇಫನನ್ನು ದೇವರು ಏರ್ಪಾಟು ಮಾಡಿದ್ದನ್ನು ಗ್ರಹಿಸಿದ ಯಾಕೋಬನು ಯೋಸೇಫನಿಗೆ ಮಕ್ಕಳಿಗೆ 2 ಗೋತ್ರಗಳನ್ನು ಕೊಟ್ಟನು. 12 ಗೋತ್ರಗಳಲ್ಲಿ ಲೇವಿಯರು ವಿನಾಯಿಸಲ್ಪಟ್ಟರು, ಪ್ರತ್ಯೇಕಿಸಲ್ಪಟ್ಟರು. ಲೇವಿಯರಲ್ಲಿ ಕೂಡ ಯಾಜಕರು ಪ್ರತ್ಯೇಕಿಸಲ್ಪಟ್ಟರು. ಯಾಜಕರಲ್ಲಿ ಕೂಡ ಮಹಾಯಾಜಕನು ಪ್ರತ್ಯೇಕಿಸಲ್ಪಟ್ಟನು. ದೇರ್ ಇಸ್ ಸ್ಪೆಷಲೈಸ್ಡ್, ಗ್ರೇಟ್ಲಿ ಕಾನ್ಸಿಕ್ರೇಟೆಡ್. ನೀವು ನೋಡುವಾಗ ಇಸ್ರಾಯೇಲರಲ್ಲಿ ಕೂಡ ಲೇವಿಯರನ್ನು ಕರೆತಂದನು, ಲೇವಿಯರಿಂದ ಯಾಜಕರನ್ನು ಬೇರ್ಪಡಿಸಿದನು, ಯಾಜಕರಿಂದ ಮಹಾಯಾಜಕರನ್ನು ಬೇರ್ಪಡಿಸಿದನು. ಸೂಪರ್ಲೇಟಿವ್ ಸರ್ವಿಸಸ್. ಈ ವಿಧವಾಗಿ ದೇವರು ಮಾಡುವಾಗ ಮಹಾಯಾಜಕನು ಯಾವ ರೀತಿಯಾಗಿ ಪ್ರತಿಷ್ಠಿತನಾಗಿರಬೇಕು, ಯಾವ ರೀತಿಯಾದ ದೀಕ್ಷಾ ವಸ್ತ್ರ ಇರಬೇಕು, ಯಾವ ಕೆಲಸ, ಯಾವ ಅಧಿಕಾರ, ಎಷ್ಟು ಗೌರವ ಇರಬೇಕು, ಎಷ್ಟು ಬಾಧ್ಯತೆ ಅವನಿಗೆ ಕೊಡಬೇಕು, ದೇವರೇ ನಿರ್ಣಯ ಮಾಡಿದ. ಆ ವ್ಯಕ್ತಿಯನ್ನು ಕೂಡ ದೇವರೇ ಆರಿಸಿಕೊಂಡ.
ಬಿಕಾಸ್ ಹಿ ಈಸ್ ಆಲ್ ಮೈಟಿ. ಆತನು ಸರ್ವಶಕ್ತ ದೇವರು. ತನಗಾಗಿ ಬೇಕಾದವರನ್ನು ತಾನೇ ನಿರ್ಣಯಿಸಿಕೊಂಡ, ತಾನೇ ಪ್ರತಿಷ್ಠೆ ಮಾಡಿಕೊಂಡ, ತಾನೇ ಅಭಿಷೇಕಿಸಿದ, ತಾನೇ ಪರಿಶುದ್ಧ ಮಾಡಿದ. ಛಾಯೆ ಕಾಣುವುದಕ್ಕಾಗಿ, ಎಕ್ಸಾಂಪಲ್ ಕಾಣುವುದಕ್ಕಾಗಿ ಈ ವಿಧಾನ ದೇವರು ಮಾಡಿದ. ಲೀಡರ್ಶಿಪ್ಪಲ್ಲಿ ಯಾರು ಇರಬೇಕಂತ ದೇವರು ನಿರ್ಣಯ ಮಾಡಿದ. ಯಾಜಕರೂ ಕರೆಯಲ್ಪಡಬೇಕು, ಅವರು ಪರಿಶುದ್ಧರಾಗಬೇಕು, ಪ್ರತಿಷ್ಠಿತರಾಗಿರಬೇಕು. ಅವರು ದೇವದರ್ಶನದ ಸೇವೆಯಲ್ಲಿ ಕೆಲಸ ಮಾಡಬೇಕು. ಮಿಕ್ಕಿದವರೆಲ್ಲರೂ ಹೊರಗಡೆ ಇರಬೇಕು. ದೇವರು ತನ್ನನ್ನು ತಾನು ಪ್ರಜೆಗಳಿಗೆ ಪ್ರತ್ಯಕ್ಷ ಮಾಡಿಕೊಳ್ಳುವ ಸಮಯದಲ್ಲಿ ಆ ಪ್ರತ್ಯಕ್ಷತೆಯನ್ನು ಕೊಡುವಾಗ ಆ ಪ್ರತ್ಯಕ್ಷತೆಯಲ್ಲಿ ಸೇವೆ ಮಾಡುವುದಕ್ಕಾಗಿ ಮನುಷ್ಯರಲ್ಲಿ ಅದ್ಭುತವಾದ ರೀತಿಯಲ್ಲಿ ಪವಿತ್ರ ಮಾಡಿಕೊಂಡಂಥ, ಅಭಿಷೇಕಿಸಲ್ಪಟ್ಟಂಥ, ಪ್ರತಿಷ್ಠಿತರಾದ ಸ್ಪೆಷಲ್ ಪೀಪಲ್ ಆಗಿ, ಪ್ರತ್ಯೇಕ ಜನವಾಗಿ ಅವರನ್ನು ಉಪಯೋಗಿಸಿದನು. ಕ್ರಿಸ್ತನ ಸಭೆಗೆ ಈ ಮಹಾಯಾಜಕನ ಮತ್ತು ಯಾಜಕರು ಅವರ ಪ್ರತಿಷ್ಠೆ, ಅವರ ಪರಿಶುದ್ಧತೆ, ಅವರ ಪ್ರತ್ಯೇಕಿಸಿಕೊಳ್ಳುವಿಕೆ ಒಳ್ಳೆಯ ಮಾದರಿ. ಕ್ರೈಸ್ತರಿಗೆ ಈ ಟೀಚಿಂಗ್ ತಲುಪುತ್ತಾ ಇಲ್ಲ. ಕ್ರೈಸ್ತರು ಯಾರು? ಕಾಲ್ಡ್ ಔಟ್ ಪೀಪಲ್. ದೇ ವೇರ್ ಅನಾಯಿಂಟೆಡ್ ಪೀಪಲ್. ದೇ ವೇರ್ ಕಾನ್ಸಕ್ರೇಟೆಡ್ ಪೀಪಲ್. ದೇ ವೇರ್ ಕ್ರೌನ್ಡ್ ಪೀಪಲ್. ದಟ್ ಈಸ್ ದ ಚರ್ಚ್. ಆ ಭಾವನೆ ಕ್ರೈಸ್ತರಿಗೆ ಕೆಲವರಿಗೆ ಗೊತ್ತಿಲ್ಲ. ಧಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ಇದು ದುಃಖದ ಸಂಗತಿ. ಕ್ರೈಸ್ತವನು ಮತಕ್ಕೆ ಸಂಬಂಧಪಟ್ಟವನು ಅಲ್ಲ, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವನು. ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆ್ಯಂಡ್ ಅರ್ತ್. ದೇವರ ಪ್ರತಿನಿಧಿಗಳು. ದೇವರ ಪ್ರತಿನಿಧಿಗಳು. 82ನೇ ಕೀರ್ತನೆ. ಸ್ಮಾಲ್ ಜೀತ್ ಆಫ್ ಗಾಡ್ ಅಂತ ಬರೆದಿದ್ದಾನೆ. ಸಮಾಜದಲ್ಲಿರುವಂಥ ವಿಶ್ವಾಸಿಗಳು ದೇವರ ಮಕ್ಕಳು. ದೇವರ ರಾಜ್ಯದಲ್ಲಿ ಅಧಿಕಾರ ಹೊಂದಿದವರು. ಇವರು ಪ್ರತ್ಯೇಕಿಸಲ್ಪಟ್ಟವರು. ಆದುದರಿಂದ 29ನೇ ಅಧ್ಯಾಯದಲ್ಲಿ ಭಾಗಗಳನ್ನು ತೆಗೆದುಕೊಳ್ಳೋಣ. 1ನೇ ವಾಕ್ಯದಿಂದ 33ನೇ ವಾಕ್ಯದವರೆಗೂ ಯಾಜಕರನ್ನು ಪ್ರತಿಷ್ಠಿಸುವಂಥ ಪದ್ಧತಿ ಬರೆದಿದ್ದಾನೆ. ಯಾವ ವಿಧವಾಗಿ ಪ್ರತಿಷ್ಠಿತರಾಗಬೇಕು? 4ರಿಂದ ಅವರನ್ನು ಶುದ್ಧಿ ಮಾಡುವಂಥ ಕಾರ್ಯ, ಸ್ನಾನ ಮಾಡಿಸುವುದು. 5-7 ವಾಕ್ಯಗಳ ಮಧ್ಯದಲ್ಲಿ ಅವರ ದೀಕ್ಷಾವಸ್ತ್ರ, ಅವರ ಅಭಿಷೇಕ, ಮಹಾಯಾಜಕನಿಗೆ ಇರುವಂಥ ವಸ್ತ್ರಧಾರಣೆ, ಅಭಿಷೇಕ. 8-9ರಲ್ಲಿ ಆರೋನನ ಮಕ್ಕಳನ್ನು ಯಾಜಕರನ್ನಾಗಿ ಮಾಡುವುದಕ್ಕಾಗಿ ವಸ್ತ್ರಧಾರಣೆ ಮಾಡುವುದು ಮತ್ತು ಪ್ರತಿಷ್ಠೆ ಮಾಡುವುದು, ಪ್ರತ್ಯೇಕಿಸುವುದು. 10ರಿಂದ 14ನೇ ವಾಕ್ಯದವರೆಗೂ ಅವರ ಪಾಪ ಪರಿಹಾರಾರ್ಥ ಬಲಿಯನ್ನು ಕೊಡಬೇಕು. ಇದು ಬಹಳ ಪ್ರಾಮುಖ್ಯ. ದೇವರ ಸನ್ನಿಧಿಯಲ್ಲಿ ಒಬ್ಬ ವ್ಯಕ್ತಿ ಪ್ರವೇಶಿಸಬೇಕಾದರೆ ಅವನು ಪರಿಶುದ್ಧನಾಗಿರಬೇಕು, ಪಾಪ ಪರಿಹಾರ ಆಗಿರಬೇಕು. ದೇರ್ ಸಿನ್ಸ್ ಮಸ್ಟ್ ಬಿ ಫರ್ಗಿವನ್. ಅಲ್ಲಿವರೆಗೂ ದೇವರ ಪ್ರಸನ್ನತೆಗೆ ಅವರು ಹೋಗುವುದಕ್ಕಾಗುವುದಿಲ್ಲ. ದೇವರ ಸನ್ನಿಧಿಗೆ ಪಾಪದಲ್ಲಿ ನಿಂತವನು ಪ್ರವೇಶಿಸುವುದಿಲ್ಲ. ನೋಡಿ, ಕೆಲವು ರೀತಿಯಾದ ಹುಳಗಳು ಬೆಳಕನ್ನು ನೋಡುವುದಕ್ಕೆ ಆಗೋದಿಲ್ಲ. ಅವು ಕತ್ತಲಲ್ಲಿ ಬಚ್ಚಿಟ್ಟುಕೊಳ್ಳುತ್ತದೆ, ವಸ್ತುಗಳ ಕೆಳಗೆ ಬಚ್ಚಿಟ್ಟುಕೊಳ್ಳುತ್ತದೆ. ಆ ವಸ್ತುಗಳಿಂದಲೇ ಕತ್ತಲನ್ನು ಹುಡುಕುತ್ತಾ ಇರುತ್ತದೆ. ಬೆಳಕನ್ನು ಹುಡುಕೋದಿಲ್ಲ, ಕತ್ತಲನ್ನೇ ಹುಡುಕುತ್ತದೆ. ದೇ ಕಾಂಟ್ ಸಿ ದ ಲೈಟ್. ಬೆಳಕನ್ನು ಹುಳಗಳು ನೋಡುವುದಿಲ್ಲ, ನೋಡುವುದಕ್ಕಾಗುವುದಿಲ್ಲ. ಪಾಪಿಯು ದೇವರ ಬೆಳಕನ್ನು ನೋಡುವುದಕ್ಕಾಗುವುದಿಲ್ಲ, ಆ ಬೆಳಕಲ್ಲಿ ಸೇರುವುದಿಲ್ಲ. ದೇವರ ಬೆಳಕು ಅವನು ಪಾಪ ಕ್ಷಮಾಪಣೆ ಹೊಂದಿದ ನಂತರ ಅನುಭವಿಸುತ್ತಾನೆ. ಪಾಪ ಕ್ಷಮಾಪಣೆ ಹೊಂದದೆ ಹೋದರೆ ದೇವರ ಸಮ್ಮುಖಕ್ಕೆ ಬರಲಾರೆವು. ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರಲಾರರು. ಆತನ ಮೂಲಕ ಅಂದರೆ ಆತನೇ ಬಾಗಿಲು. ಹಿ ಮೇಡ್ ಹಿಮ್ಸೆಲ್ಫ್ ಆಸ್ ದ ಡೋರ್. ತನ್ನನ್ನು
ತಾನು ಬಾಗಿಲಾಗಿ ಮಾಡಿಕೊಂಡನು. ತೆರೆ ಹರಿದು ಹೋಯಿತು. ಶಿಲುಬೆಯ ಮೇಲೆ ಆತನು ಸತ್ತಾಗ ದೇವಾಲಯದ ತೆರೆಯು ಹರಿದು ಹೋಯಿತು. ಧರ್ಮಶಾಸ್ತ್ರವನ್ನು ನೆರವೇರಿಸಿದನು ಯೇಸು ಕ್ರಿಸ್ತನು. ಪರದೆಯನ್ನು ತೊಲಗಿಸಿದನು, ತಪ್ಪಿಸಿದನು. ಏನೆಲ್ಲ ತಡೆಗಳಿದೆಯೋ ಆ ತಡೆಗಳೆಲ್ಲ ನೀಗಿಸಿದನು. ನಮಗೆ 10-14 ವಾಕ್ಯಗಳಲ್ಲಿ ಪಾಪ ಪರಿಹಾರ, 15-18 ಸಮಾಧಾನದ ಬಲಿ, ಸುಗಂಧ ಹೋಮ. ಪಾಪ ಪರಿಹಾರ ಆಗುವುದು ಒಂದು ಕಾರ್ಯ ಆದರೆ ದೇವರೊಟ್ಟಿಗೆ ಸಮಾಧಾನ ಆಗುವುದು ಇನ್ನೊಂದು ಕಾರ್ಯ. ಎರಡೂ ಕೂಡ ನಮ್ಮ ರಕ್ಷಣೆಯಲ್ಲಿ ಪ್ರಧಾನ ಭಾಗಗಳು. ಒಂದು, ನಮ್ಮ ಪಾಪ ಪರಿಹಾರ ಆಗುವುದು ಮೂಲಕ ದೇವರೊಟ್ಟಿಗೆ ಸಮಾಧಾನ ಆಗುತ್ತೇವೆ, ರೀಕನ್ಸೈಲ್ ವಿತ್ ಗಾಡ್. ಅದಕ್ಕಾಗಿ ಸಮಾಧಾನದ ಬಲಿ. 19-21 ಪ್ರತಿಷ್ಠೆಗಾಗಿ ಮಾಡುವಂಥ ಬಲಿ. ಇದು ಯಾಜಕ ಕಾಂಡದಲ್ಲಿ ಕೂಡ ಬರಲಾಗಿದೆ. 22ನೇ ವಾಕ್ಯದಿಂದ ಪ್ರತ್ಯೇಕವಾದ ಹೋಮವನ್ನು ಮಾಡಬೇಕು. ಇಟ್ಸ್ ಆಲ್ ದ ಪ್ರಿಪರೇಷನ್ ಫಾರ್ ದೆಮ್ ಟು ಸ್ಟಾರ್ಟ್ ದೇರ್ ವರ್ಕ್, ಟು ಬಿಗ್ಯಾನ್ ದ ವರ್ಕ್ ಇನ್ ದ ಟೇಬರ್ನಾಕಲ್. ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡುವುದಕ್ಕಾಗಿ ಇವರು ಸಿದ್ಧ ಆಗುತ್ತಾ ಇದ್ದಾರೆ. ಇದಕ್ಕಾಗಿ ಈ ವಾಕ್ಯಗಳು 29-37ನೇ ವಾಕ್ಯದವರೆಗೂ ದೇವರ ವಿಧಾನದಲ್ಲಿ ಮಿಕ್ಕಿದ ಪ್ರತಿಷ್ಠಾ ಕಾರ್ಯಕ್ರಮ ಬರೆದಿದ್ದಾನೆ. ಆರೋನನು, ಅವನ ಮಕ್ಕಳು, ಮೋಶೆ ಈ ವಿಧವಾಗಿ ಸಿದ್ಧ ಮಾಡುತ್ತಾ ಇದ್ದಾನೆ. ಇನ್ನು ನಾವು ವಾಕ್ಯವನ್ನು ನೋಡಿ ಧ್ಯಾನ ಮಾಡೋಣ. ಇಷ್ಟು ವಾಕ್ಯಗಳು ಏನೆಲ್ಲ ಬರೆಯಲಾಗಿದೆ ಅಂತ ನಾನು ಹೇಳಿದ್ದೇನೆ. ಈಗ ವಾಕ್ಯ ಧ್ಯಾನ ಮಾಡೋಣ. 29ನೇ ಅಧ್ಯಾಯ 1ನೇ ವಾಕ್ಯ. ಅವರು ನನಗೆ ಯಾಜಕರಾಗುವಂತೆ ಅವರನ್ನು ಪ್ರತಿಷ್ಠಿಸುವುದಕ್ಕೆ ನೀನು ಮಾಡಬೇಕಾದ ಕಾರ್ಯ ಯಾವುದೆಂದರೆ, ಕಂಪಲ್ಸರಿ ನೀನು ಮಾಡಬೇಕಾದ ಕಾರ್ಯ ಯಾರೆಂದರೆ ಅವರು ದೇವದರ್ಶನದ ಗುಡಾರದ ಒಳಗೆ ಬರಬಾರದು. ನಿಮಗೆ ಮನವಿ ಮಾಡ್ತಾ ಇದ್ದೇನೆ, ನಮಗೆ ಆಂಧ್ರ ಪ್ರದೇಶದಲ್ಲಿ ಪಾಶರ್ಲಪುಡಿ, ಅಮಲಾಪುರ ಅನ್ನುವಂಥ ಜಾಗದಲ್ಲಿ ಒಂದು ಸ್ಥಳ ಇದೆ. ONGC ಅವರು ಅಲ್ಲಿ ಒಂದು ವೆಲ್ಲನ್ನು, ಬಾವಿಯನ್ನು ತೆಗೆದರು. ಗ್ಯಾಸಿಂದ ತುಂಬಿದ ಪೆಟ್ರೋಲ್ ಬಾವಿ. ONGC ಅವರು ಪೆಟ್ರೋಲನ್ನು ಪ್ರೊಡ್ಯೂಸ್ ಮಾಡುತ್ತಾರೆ ಅಲ್ವಾ, ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತಾರೆ. ಆ ಬಾವಿ ಬೆಂಕಿಯಿಂದ ಅಂಟುಕೊಂಡಿದೆ. ಅದರ ಬೆಂಕಿ ತುಂಬ ಎತ್ತರವಾಗಿ ಉರಿಯುತ್ತಾ ಇದೆ. ಸುತ್ತಲಿರುವಂಥ ಪ್ರಾಂತ್ಯಗಳೆಲ್ಲವೂ ಕೂಡ ಆ ಜ್ವಾಲೆಗೆ ಭಸ್ಮ ಆಗಿದೆ. ಅಲ್ಲಿರುವಂಥ ಜನಗಳು, ಸುಮಾರು 5 ಕಿಲೋಮೀಟರ್ ಜನಗಳನ್ನು ಸರ್ಕಾರ ಖಾಲಿ ಮಾಡಿಸಿತು. ಈ ಬ್ಲೋ ಔಟ್ ಸ್ಫೋಟದಿಂದಾಗಿ ಕಷ್ಟಪಡುವಾಗ ಆ ಬಾವಿ ಕ್ಯಾಪ್ ಮಾಡಬೇಕು, ಅಂದರೆ ಮುಚ್ಚಬೇಕು, ಆರಿಸಬೇಕು ಜ್ವಾಲೆಯನ್ನು. ಭಾರತ ದೇಶದಲ್ಲಿರುವಂಥ ಫೈರ್ ಫೈಟರ್ಸ್ ಇರ್ತಾರೆ, ಅವರೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಅದು ಆಗಲಿಲ್ಲ. ಆಗ ಭಾರತಕ್ಕೆ ಆಂಧ್ರ ಸರ್ಕಾರ ಅಮೇರಿಕ ದೇಶವನ್ನು ಆಹ್ವಾನ ಮಾಡಿತ್ತು. ದೇಶದ ಜನರನ್ನು, ನೀಲ್ ಆಡಮ್ಸ್ ಅನ್ನುವಂಥವರನ್ನು, ನೀಲ್ ಆಡಮ್ ಅವರ ಜೊತೆ ಕೆಲವರನ್ನು ಕಳಿಸಿದರು. ಅವರು ಒಂದು ವಿಶೇಷವಾದ ಹೆಲಿಕಾಪ್ಟರಲ್ಲಿ ಬಂದು ಆ ಬ್ಲೋವನ್ನು ಆಫ್ ಮಾಡಿದರು. ಮೊದಲನೇ ದಿನ ಅವರು ಬಂದ ದಿನ ನೀಲ್ ಆಡಮ್ ಹೇಳಿದರು, ಇದು ಬಹಳ ಸಿಂಪಲ್ ಜ್ವಾಲೆ, ಇದನ್ನು ಹ್ಯಾಂಡಲ್ ಮಾಡಬಹುದು, ಕ್ಲೋಸ್ ಮಾಡಬಹುದು. ಎಲ್ಲರೂ ಆಶ್ಚರ್ಯಪಟ್ಟರು.
ನಂತರದ ದಿನದಲ್ಲಿ 2ನೇ ದಿನದಲ್ಲಿ ಆ ಸ್ಥಳಕ್ಕೆ ಅವರು ಬಂದರು. ಸ್ಪೆಷಲ್ ವೆಹಿಕಲ್ ಮೂಲಕ ಬಂದರು. ಬಂದಾಗ ಅವರು ಪ್ರತ್ಯೇಕವಾದ ಉಡುಪನ್ನು ಧರಿಸಿದರು. ಯಾವ ಉಡುಪು? ಪ್ರತ್ಯೇಕವಾದ ಉಡುಪನ್ನು ಧರಿಸಿದರು. ಅದು ಅಗ್ನಿಯಲ್ಲಿ ಹೋದರೂ ಕೂಡ ಸುಡಲ್ಪಡದಂಥ ಉಡುಪು. ವಿಶೇಷವಾದ ಉಡುಪು. ಅಗ್ನಿಯನ್ನು ತಡೆಯುವಂಥ ಉಡುಪು. ಅದನ್ನು ಧರಿಸಿಕೊಂಡು ನೇರವಾಗಿ ಆತನು ಆ ಜ್ವಾಲೆಯ ಒಳಗಡೆ ಹೋದನು. ಎಲ್ಲರೂ ಆಶ್ಚರ್ಯವಾಗಿ ನೋಡುತ್ತಾ ಇದ್ದಾರೆ. ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಶಬ್ದ ಆಗಿ ಆ ಜ್ವಾಲೆ ನಿಂತು ಹೋಯಿತು. ಆ ಬಾವಿಯ ಕ್ಯಾಪನ್ನು ಪರ್ಫೆಕ್ಟಾಗಿ ಮುಚ್ಚಿ ಹೊರಗಡೆ ಬಂದ. ಆತನು ಕೂಡ ನಮ್ಮ ಹಾಗೆ ಮನುಷ್ಯನು. ಆದರೆ ಅವನು ಹೊತ್ತುಕೊಂಡಂಥ ಉಡುಪು, ಅದನ್ನು ಹ್ಯಾಂಡಲ್ ಮಾಡಬೇಕಾದ ಟ್ರೈನಿಂಗ್, ಅದು ಆತನನ್ನು ಪ್ರತ್ಯೇಕವಾಗಿ ಮಾಡಿತು. ಗಾಡ್ ಇಸ್ ಲೈಕ್ ಎ ಬ್ಲೋ ಔಟ್ ಫೈರ್. ದೇವರು ಅಗ್ನಿ ಅಂತವನು. ನೋ ಬಡಿ, ಯಾರು ಕೂಡ ಆತನ ಸಮ್ಮುಖದಲ್ಲಿ ಆಟ ಆಡುವುದಕ್ಕೆ ಆಗುವುದಿಲ್ಲ. ಆತನ ಸಮ್ಮುಖದಲ್ಲಿ ಕೆಲಸ ಮಾಡುವುದು ಅಂದರೆ ಒಂದು ಫೈರ್ ಹೌಸ್, ಪವರ್ ಹೌಸ್. ಅದಕ್ಕೆ ಮೋಶೆಗೆ ದೇವರು ಅಂದನು, ಈ ರೀತಿಯಾಗಿ ನೀನು ಮಾಡಬೇಕು. ಒಂದು ಮಾತನ್ನು ಹೇಳ್ತೇನೆ, ಇದರ ಪವರ್ ಯಾವ ರೀತಿಯಾಗಿ ಇರುತ್ತೆ ಅಂತ ನಾನು ಹೇಳ್ತೇನೆ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತ ಪ್ರಭುವಿಗೆ ದೇವಾದಿ ದೇವನು ಆತನ ಶರೀರದ ಮೇಲೆ, ಶಿಲುಬೆಯ ಮೇಲೆ, ಯೇಸುವಿನ ಶರೀರದ ಮೇಲೆ ಮಾನವನ ಪಾಪವನ್ನು ಹೊರಿಸಿ ಪರಲೋಕದಲ್ಲಿ ಅಗ್ನಿಯನ್ನು ಸುರಿಸಿದನು. ಆ ಶರೀರದ ಮೇಲೆ ಅಗ್ನಿಯನ್ನು ಸುರಿಸಿದನು. ಅದು ನೇರವಾಗಿ ಯೇಸುವಿನ ಶರೀರದ ಮೇಲೆ ಬಾಧಿಸಿತು. ಎಷ್ಟು ಹೆಲ್ ಫೈರ್ ಅಂದರೆ, ನರಕ ಎಷ್ಟು ಕಾಲದವರೆಗೂ ಇರುತ್ತದೋ, ಕಂಪ್ಲೀಟ್ ಪವರ್, ಶಕ್ತಿ ಸ್ವಲ್ಪ ಕ್ಷಣದಲ್ಲೇ ದೇವರು ಆ ಬೆಂಕಿಯನ್ನು ಯೇಸುವಿನ ಮೇಲೆ ಶಿಕ್ಷೆ ಆಗುವಂತೆ ಮಾಡಿದನು. ಯೇಸುವಿಗೆ ಏನೂ ಆಗಲಿಲ್ಲ, ಯಾಕಂದರೆ ಆತನು ಪರಿಶುದ್ಧನು. ಜೀಸಸ್ ಕ್ರೈಸ್ಟ್ ಇಸ್ ದ ಓನ್ಲಿ ಒನ್, ನೋ ಸಿನ್ ಇನ್ ಹಿಮ್, ನೋ ಸಿನ್ಫುಲ್ ನೇಚರ್ ಇನ್ ಹಿಮ್. ಯೇಸುವಿನಲ್ಲಿ ಪಾಪ ಸ್ವಭಾವವಿಲ್ಲ. ಆತನ ಮೇಲೆ ಸುರಿಸುವಾಗ ಆತನಿಗೆ ಏನೂ ಆಗಲಿಲ್ಲ. ಆತನು ಪಾಪ ಹೊತ್ತುಕೊಂಡನು, ಸಹಿಸಿಕೊಂಡನು, ಅದನ್ನು ಸಹಿಸಿಕೊಂಡನು. ಯಾಕಂದರೆ ಆ ದೇಹ ವಿಶೇಷವಾದ ದೇಹ. ಒಂದೇ ಒಂದು ಉದ್ದೇಶಕ್ಕಾಗಿ, ಮನುಷ್ಯನ ಪಾಪವನ್ನು, ಶಿಕ್ಷೆಯನ್ನು ಸಹಿಸಿಕೊಳ್ಳುವುದಕ್ಕಾಗಿ ಪ್ರತ್ಯೇಕವಾದ ಶರೀರ, ಸ್ಪೆಷಲ್ ಬಾಡಿ, ಮಾನವ ಪಾಪಕ್ಕಾಗಿ ಇರುವಂಥ ಅಗ್ನಿಯನ್ನು ಧರಿಸಿಕೊಳ್ಳುವಂಥ, ಸಹಿಸಿಕೊಳ್ಳುವಂಥ ದೇಹ. ಆಕಾಶದಿಂದ ಅಗ್ನಿಯನ್ನು ಸುರಿಸಿ ನನ್ನ ಎಲುಬುಗಳನ್ನು ಅದು ದಹಿಸುತ್ತಾ, ನಿರಂತರವಾಗಿ ದಹಿಸುತ್ತಾ ಇದೆ. ಆ ಹೆಲ್ ಫೈರ್ನ ಎಕ್ಸ್ಪೀರಿಯನ್ಸ್ ಯೇಸು ಒಬ್ಬನೇ ಸಹಿಸಬಲ್ಲನು. ಆ ದೇಹ ಅದಕ್ಕಾಗಿ ಸಿದ್ಧವಾಗಿದೆ. ಆ ಮಾಡಲಲ್ಲಿ ದೇವರು ತಿಳಿಸುತ್ತಾ ಇದ್ದಾನೆ. 2018ರಲ್ಲಿ ನಾನು ನಮ್ಮ ಮನೆಯಲ್ಲಿ ಒಂದು ನಮೂನೆ ತಯಾರು ಮಾಡಿದೆ. ಆ ನಮೂನೆ ಮಾಡುವುದಕ್ಕೆ ಲಕ್ಷಾಂತರ ರೂಪಾಯಿ ಆಯಿತು. ಪಶ್ಚಿಮ ಗೋದಾವರಿ ಕಲೆಕ್ಟರ್ ಅದಕ್ಕೆ ಮೊದಲ ಬಹುಮಾನ ಕೊಟ್ಟ. 40 ಅಡಿ ಇದೆ. ಅದರ ಕ್ವಾರ್ಟರ್ಸ್ ಚೆಕ್ ಮಾಡಿದ್ರೆ ವಾಟರ್ ಫ್ಲೋ ಕೂಡ ಅದು ತೋರಿಸುತ್ತದೆ. ಆ ನಮೂನೆ ಮಾಡಿದಾಗ ಯಾವ ರೀತಿಯಾಗಿ ನೀರು ಬರುತ್ತದೆ, ಒಂದು ಥರ್ಮೋಕೋಲಿಂದ ನನ್ನ ಸಹೋದರ ಸುರೇಶ್ ಮಾಡಿದರು. ಅದು ಒಂದು 45 ಲಾರಿಗಳ ಮೇಲೆ ಇಟ್ಟು ಪ್ರದರ್ಶನ ಕೊಟ್ವಿ. ನೀರು ಹೋಗುವಾಗ ನನಗೆ ಪ್ರೈಸ್ ಕೊಟ್ಟರು. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಅದು ಮಾಡಲ್ ಅಷ್ಟೇ. ಯೇಸು ಕ್ರಿಸ್ತ
ಪ್ರಭು ಒರಿಜಿನಲ್ ಆಗಿದ್ದರೆ ಆರೋನನು ಮಾದರಿಯಾಗಿದ್ದಾನೆ. ಥರ್ಮಾಕೋಲ್ ಪ್ರಕಾರವಾಗಿ ಕಾಣುವುದಕ್ಕಾಗಿ, ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ಗ್ರಹಿಸಿಕೊಳ್ಳುವುದಕ್ಕಾಗಿಯೇ ಹೊರತು ವಾಸ್ತವವಾಗಿ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಮಹಾಯಾಜಕನು ದೇವ ದರ್ಶನ ಗುಡಾರದಲ್ಲಿ ಕೆಲಸ ಮಾಡಬೇಕೆಂದರೆ ಮೋಶೆ, ನೀನು ಅವರಿಗೆ ಈ ಕಾರ್ಯಗಳನ್ನು ತಪ್ಪದೆ ಮಾಡಬೇಕು, ಅವರನ್ನು ಪ್ರತಿಷ್ಠೆ ಮಾಡಬೇಕು. ಇದು ಮಾಡದೆ ಹೋದರೆ ಅವರು ಸತ್ತು ಹೋಗುತ್ತಾರೆ. ದೇವರು ಅವರನ್ನು ಅಂಗೀಕರಿಸಿ ಒಳಗಡೆ ಬರುವುದಕ್ಕೆ ಅನುಮತಿ ಕೊಡಬೇಕಾದ್ರೆ ಅವರು ಪ್ರತಿಷ್ಠಿತರಾಗಿರಬೇಕು, ಅಭಿಷೇಕಿಸಲ್ಪಟ್ಟವರಾಗಿರಬೇಕು, ಪರಿಶುದ್ಧರಾಗಿರಬೇಕು. ದೇ ಆರ್ ನಾಟ್ ಲೈಕ್ ಆಲ್ ಸಿವಿಲ್ ಪೀಪಲ್, ದೇ ಆರ್ ಸ್ಪೆಷಲ್ ಪೀಪಲ್. ಈ ದಿನಗಳಲ್ಲಿ ಕ್ರೈಸ್ತ ಸಭೆ ಹೀಗಿರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಎಲ್ಲರ ಹಾಗೆ ನಾವಿರುವುದಕ್ಕೆ ಅನುಮತಿ ಇಲ್ಲ. ನಾವು ಕರೆಯಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು, ಅಭಿಷೇಕಿಸಲ್ಪಟ್ಟವರು, ಪರಿಶುದ್ಧ ಜನಾಂಗದವರು. ನಮ್ಮ ನಿವಾಸ ಸ್ಥಳ ಬೇರೆ, ನಮ್ಮ ಗುರಿ ಬೇರೆ, ನಮ್ಮ ಕೆಲಸ ಬೇರೆ, ನಮ್ಮ ಗುರಿ ಬೇರೆ, ನಮ್ಮ ಗುರಿ ಬೇರೆ, ನಮ್ಮ ನಿವಾಸಗಳು ಬೇರೆ, ನಮ್ಮ ಆಲೋಚನೆ ಬೇರೆ, ಆಹಾರ ಬೇರೆ, ಪೋಷಣೆ ಬೇರೆ. ಇದು ಎಷ್ಟು ಕ್ರೈಸ್ತರಿಗೆ ಈ ದಿನಗಳಲ್ಲಿ ಅರ್ಥ ಆಗಿದೆ. ಇದು ಅರ್ಥ ಆಗುವುದಕ್ಕೆ ದೇವ ದರ್ಶನದ ಗುಡಾರದ ಮಾದರಿ ಕಾಣ್ತಾ ಇದೆ. ಪ್ರತಿಯೊಬ್ಬ ಕ್ರೈಸ್ತನು ಯಾಜಕನೇ. ಆದರೆ ಯಾವ ವಿಧವಾಗಿ ಆತ್ಮಿಕವಾಗಿ ಯಾಜಕನು ಯೇಸುವಿನ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟಿದ್ದಾನೆ, ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟಿದ್ದಾನೆ, ದೇವರ ಬೆಂಕಿಯಿಂದ ಅಂತರಂಗದಲ್ಲಿ ದಹಿಸಲ್ಪಡುತ್ತಾ ಇದ್ದಾನೆ. ಈ ವಾಕ್ಸ್ ಥ್ರೂ ದ ಪವರ್ ಆಫ್ ಗಾಡ್. ದೇವರ ಶಕ್ತಿಯಿಂದ ನಡೆಸಲ್ಪಡುತ್ತಾನೆ, ದೇವರಿಗಾಗಿ ನಡೆಸಲ್ಪಡ್ತಾನೆ, ದೇವರ ಕೆಲಸ ಮಾಡ್ತಾನೆ, ದೇವರ ಚಿತ್ತವನ್ನೇ ನೆರವೇರಿಸುತ್ತಾನೆ, ದೇವರ ಮಾತನ್ನೇ ಮಾತನಾಡುತ್ತಾನೆ, ದೇವರ ವಿಧಾನವನ್ನು ಮಾಡುತ್ತಾನೆ, ದೇವರ ಆತನೆಗಾಗಿ ನೇಮಿಸಲ್ಪಟ್ಟಿದ್ದಾನೆ, ದೇವರು ಅವನನ್ನು ತನಗಾಗಿ ನೇಮಿಸಿದ್ದಾನೆ. ದ್ಯಾಟ್ ಈಸ್ ಕ್ರಿಶ್ಚಿಯನ್. ಮೋಶೊಟ್ಟಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಮಾಡಬೇಕಾದ ಕಾರ್ಯ ಏನಂದರೆ ಅವರು ನನಗೆ ಯಾಜಕರಾಗುವಂತೆ ಎಲ್ಲ ಪದಗಳಲ್ಲಿ ಪ್ರತಿಷ್ಠಿತರಾಗಿರಬೇಕು. ಮತನಾಯಕರು, ಎಲ್ಲ ನಾಯಕರುಗಳು ಮನುಷ್ಯರಿಗಾಗಿ, ಪ್ರಜೆಗಳಿಗಾಗಿ ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ದೇವರಿಗಾಗಿ ಕೆಲಸ ಮಾಡಬೇಕು. ಇದು ವ್ಯತ್ಯಾಸ. ದ್ಯಾಟ್ ಈಸ್ ದ ಡಿಫರೆನ್ಸ್ ಆಫ್ ಕ್ರಿಶ್ಚಿಯಾನಿಟಿ. ಕ್ರೈಸ್ತವ್ಯವು ದೇವರ ಸ್ವಾಸ್ಥ್ಯ. ದೇವರು ಅವರ ಸೊತ್ತು ಅಲ್ಲ, ದೇವರಿಗೆ ನೀವು ಸೊತ್ತು. ಗ್ರಹಿಸುತ್ತಾ ಇದ್ದೀರಾ? ದೇವರಿಗೆ ನೀವು ಬೇಕು, ದೇವರಿಗೆ ಸಭೆ ಬೇಕು, ಮನುಷ್ಯರಿಗೆ ದೇವರು ಬೇಕು. ಆದರೆ ಕ್ರೈಸ್ತತ್ವದಲ್ಲಿ ದೇವರಿಗೆ ಮನುಷ್ಯರು ಬೇಕು. ತನ್ನ ಮಗನಿಗೆ ಮೊದಲ ಗಿತ್ತಿ ಬೇಕು. ದ್ಯಾಟ್ ಈಸ್ ದ ಪರ್ಪೋಸ್ ಆಫ್ ದಿ ಕ್ರಿಯೇಷನ್. ಯೇಸು ಕ್ರಿಸ್ತನು ಮೊದಲಿಂಗನು, ಸಭೆ ಮೊದಲ ಗಿತ್ತಿ. ಸಿದ್ಧವಾಗುವುದೇ, ಅವರು ಪ್ರತ್ಯೇಕವಾಗಿ ಜೀವಿಸುವುದೇ ಅಲ್ಟಿಮೇಟ್ ಗೋಲ್ ಆಫ್ ಗಾಡ್, ಅಲ್ಟಿಮೇಟ್ ಪರ್ಪೋಸ್ ಆಫ್ ಗಾಡ್. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ, ನೇಮಿಸಲ್ಪಟ್ಟಿದ್ದೇವೆ, ಅದಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದೇವೆ, ಇದಕ್ಕಾಗಿ ಪ್ರತಿಷ್ಠಿಸಲ್ಪಟ್ಟಿದ್ದೇವೆ. ಮೋಶೆ, ಅವರು ನನಗೆ ಯಾಜಕರಾಗುವಂತೆ. ವಿ ಶುಡ್ ವಾಕ್ ಇನ್ ದ ಲೈಟ್ ಆಫ್ ಗಾಡ್. ವಿ ಶುಡ್ ಡ್ವೆಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಎವ್ರಿ ಟೈಮ್. ನಾವು ದೇವರ ಬೆಳಕಲ್ಲಿ ನಡೆಯಬೇಕು, ದೇವರ ಸನ್ನಿಧಿಯಿಂದ ಜೀವಿಸಬೇಕು. ಗಾಡ್ ಮೇಡ್ ಆಸ್ ದ ಪಾರ್ಟ್ನರ್ ಆಫ್ ಗಾಡ್. ದೇವರ ಕೆಲಸದಲ್ಲಿ ಭಾಗಿಗಳಾಗಿ ಮಾಡಿದನು. ಅವರು ನನ್ನ ಯಾಜಕರಾಗುವಂತೆ, ನನ್ನ ಉದ್ಯೋಗಸ್ಥರಾಗುವಂತೆ, ನನ್ನ ಜನರಾಗುವಂತೆ, ನನ್ನ ಆದುಕೊಂಡಂಥ ಜನಾಂಗವಾಗುವಂತೆ. ಸಹೋದರ ಸಹೋದರಿ, ನೀನು ಯಾರಂತ ನಿನಗೆ ಅರ್ಥ ಆಗ್ತಾ ಇದೆಯಾ?
ಇದು ಬೇಗನೆ ನಾವು ಮರೆತು ಹೋಗ್ತೇವೆ, ಬೇಗ ಮರೆತು ಹೋಗ್ತೇವೆ. ದೇವರ ಆತ್ಮ ನಿನ್ನಲ್ಲಿ ಇದ್ದು ನಿನ್ನನ್ನು ಅಂಗೀಕಾರ ಹಾಗೆ ಮಾಡುತ್ತೆ. ದೇವರು ಹೇಳ್ತಾ ಇದ್ದಾನೆ, ನನಗೆ ಯಾಜಕರಾಗುವಂತೆ ಅವರನ್ನು ಪ್ರತಿಷ್ಠೆ ಮಾಡು. ಪ್ರತಿಷ್ಠೆ ಮಾಡ್ತಾ ಇರೋದು ದೇವರು. ಮೋಶೆಯ ಮೂಲಕ ಅಪೊಸ್ತಲ ಗ್ರಂಥದಲ್ಲಿ ಸಭೆಯ ಪ್ರಾರಂಭ ನಾವು ನೋಡ್ತೇವೆ. ಸಭೆಯನ್ನು ಪ್ರಾರಂಭ ಮಾಡಿದ್ದು ದೇವರು ಅಪೊಸ್ತಲರ ಮೂಲಕ. ಯೋಹಾನ 17ನೇ ಅಧ್ಯಾಯದಲ್ಲಿ, ತಂದೆ ನೀನು ನಾನು ಏಕವಾಗಿರುವ ಪ್ರಕಾರ, ಒಂದಾಗಿರುವ ಪ್ರಕಾರವೇ ಇವರು ಕೂಡ ಒಂದಾಗಿರಬೇಕು. ಇದು ಸ್ಪೆಷಾಲಿಟಿ. ಕ್ರೈಸ್ತರು ಅಂದರೆ ತಂದೆಯೊಟ್ಟಿಗೆ ಮಗನೊಟ್ಟಿಗೆ ದೇವರ ಮೂಲಕ ಅನುಸಂಧಾನ ಆದಂಥ ಗುಂಪು. ನೀನು ನನಗೆ ಕೊಟ್ಟಂಥ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ, ಇವರನ್ನು ನಾನು ಸತ್ಯವನ್ನಾಗಿ ಪ್ರತಿಷ್ಠೆ ಮಾಡಿದ್ದೇನೆ, ನಿನ್ನ ವಾಕ್ಯವೇ ಸತ್ಯವು. ನಾವು ಪ್ರತಿಷ್ಠೆ ಆಗುತ್ತಾ ಇರೋದು ವಾಕ್ಯದ ಮೂಲಕ. ಹಳೆ ಒಡಂಬಡಿಕೆಯಲ್ಲಿ ನೀರಿನ ಶುದ್ಧಿ, ರಕ್ತದಿಂದ ಕಿವಿಗೆ ಹಚ್ಚುವುದು, ಹೆಬ್ಬೆರಳ ಮೇಲೆ ರಕ್ತವನ್ನು ಹಚ್ಚುವುದು, ಇದು ಪ್ರತಿಷ್ಠೆಯ ಕಾರ್ಯಕ್ರಮ. ಇವೆಲ್ಲ ಕೂಡ ಔಟ್ಸೈಡ್, ಹೊರಗಿನ ಛಾಯೆ. ಇದೆಲ್ಲ ಒಂದು ನೆರಳು, ಮುಂದೆ ನಡೆಯುವಂಥ, ಕ್ರಿಸ್ತನಲ್ಲಿ ನಡೆಯುವಂಥ ಆ ನಿಜತ್ವಕ್ಕೆ ಇದು ಛಾಯೆ ಅಷ್ಟೆ. ಆತ್ಮ ಸಂಬಂಧವಾಗಿ ಇದೆಲ್ಲ ನೆರವೇರಿಸುತ್ತಾ ಇದ್ದಾನೆ. ಇಟ್ ಈಸ್ ದ ಆ್ಯಕ್ಟ್ ಆಫ್ ಗಾಡ್, ನಾಟ್ ದ ಮೋಸಸ್. ಮೋಶೆ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಇದೆಲ್ಲ ದೇವರೇ ಮೋಶೆ ಮೂಲಕ ಮಾಡುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ದೇವಾದಿ ದೇವನು ನರಾವತಾರ ಎತ್ತಿದನು. ನರಾವತಾರ ಎತ್ತಿ ಬಂದು ಆತನೇ ಮಾಡಿದನು. ಯೇಸು ಕ್ರಿಸ್ತನು ಮನುಷ್ಯರನ್ನು ಅಭಿಷೇಕಿಸಲಿಲ್ಲ. ಯೇಸು ಕ್ರಿಸ್ತನನ್ನು ಮನುಷ್ಯರು ಅಭಿಷೇಕಿಸಲಿಲ್ಲ, ನೇಮಿಸಲಿಲ್ಲ, ಮನುಷ್ಯರು ಕರೆಯಲಿಲ್ಲ. ದೇವರೇ ಕರೆದ, ದೇವರೇ ಪ್ರತಿಷ್ಠೆ ಮಾಡಿದ, ದೇವರೇ ಕಳಿಸಿದ. ಸಿಲೋವಾ ಅಂದರೆ ಕಳಿಸಲ್ಪಟ್ಟವನು, ಅಪೋಸ್ತಲನು ಅಂದರೆ ಕಳಿಸಲ್ಪಟ್ಟವನು ಅಂತ ಅರ್ಥ. ಹಿ ವಾಸ್ ಸೆಂಟ್ ಬೈ ಗಾಡ್. ದೇವರ ಕೈಯಿಂದ ಅನುಗ್ರಹಿಸಲ್ಪಟ್ಟವನು, ದೇವರ ಕೈಯಿಂದ ಪ್ರತ್ಯೇಕವಾಗಿ ಈ ಕೆಲಸದ ನಿಮಿತ್ತವಾಗಿ ನೇಮಿಸಲ್ಪಟ್ಟವನು. ಆತನಿಗೆ ಒಂದು ಕೆಲಸ ಕೊಟ್ಟು ಕಳಿಸಿದ. ಯೋಹಾನ 17:4 ಮಾಡುವುದಕ್ಕೆ ನೀನು ನನಗೆ ಕೊಟ್ಟಂಥ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಿ ನಿನ್ನ ನಾಮವನ್ನು ಮಹಿಮೆಪಡಿಸಿದ್ದೇನೆ. ಯೇಸು ಕ್ರಿಸ್ತ ಪ್ರಭು ದೇವರ ಕೆಲಸವನ್ನು ಪೂರ್ತಿ ಮಾಡುವುದಕ್ಕಾಗಿ ಬಂದನು. ಆ ಕೆಲಸ ಏನಂದರೆ ರಕ್ಷಣೆ ಕಾರ್ಯ. ಆದಾಮನು ಕಳೆದುಕೊಂಡಂಥ ಮಹಿಮೆಯನ್ನು ತಿರುಗಿ ಯೇಸುವಿನಲ್ಲಿ ವಿಶ್ವಾಸ ಇಡುವುದರ ಮೂಲಕ ದೇವರೊಟ್ಟಿಗೆ ಅನುಸಂಧಾನ ಆಗುವುದ ಕಾರ್ಯ. ಅದಕ್ಕೆ ಈ ಲೋಕಕ್ಕೆ ಯೇಸು ಬಂದನು. ಇದಕ್ಕಾಗಿ ಯೇಸು ಕ್ರಿಸ್ತನು ಬಂದಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ದೇವರು ಆಪರೇಟ್ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಮೂಲಕ ದೇವರು ಅದನ್ನು ಸಾಧಿಸುತ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಮೂಲಕ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾನೆ. ಮೋಶೆ ಅವರನ್ನು ಪ್ರತಿಷ್ಠೆ ಮಾಡಬೇಕಾದ ಕಾರ್ಯ ಮಾಡುವುದಕ್ಕೆ ಮೊದಲು ಅವರನ್ನು ಕರೆತರಬೇಕು. ಎಲ್ಲಿಂದ? ಅವರ ಪಾಳ್ಯದಿಂದ ಅವರನ್ನು ಮಂದಿರದ ಬಳಿಗೆ ಕರೆತರಬೇಕು. ಗುರುತಿಸಿ ಹೇಗೆ ಕರೆತರಬೇಕು, ಯಾರನ್ನು ಕರೆತರಬೇಕು? ಯಾರನ್ನು? ಆರೋನನನ್ನು, ಅವನ ಮಕ್ಕಳನ್ನು ದೇವ ದರ್ಶನದ ಗುಡಾರದ ಬಾಗಿಲಿಗೆ ಕರೆಕೊಂಡು ಬಾ. ಮೋಶೆ ಹೋದ, ಆರೋನನಿಗೆ ಹೇಳಿದ, ಅವನ ಮಕ್ಕಳಿಗೆ ಕೂಡ ಹೇಳಿದ, ದೇವರು ನಿಮ್ಮನ್ನು ಏರ್ಪಡಿಸಿದ್ದಾನೆ, ನೀವು ಬರಬೇಕು. ಬರುವಾಗ ಈ ವಿಧಾನದ ಮೂಲಕ ಬರಬೇಕು, ಈ ಪದ್ಧತಿಯಿಂದ ಬರಬೇಕು. ನೀವು ಗಮನಿಸಿ, ಅವರನ್ನು ಪಾಳೆಯದಿಂದ ಮಂದಿರದ ಬಳಿಗೆ ಕರೆತರುತ್ತಾ ಇದ್ದಾನೆ. ಪಾಳೆಯದಲ್ಲಿ ಸಮಾಜವಿದೆ.
ಪಾಳೆಯದಲ್ಲಿ ಸಮಾಜ ಇದೆ. ಸಮಾಜವನ್ನು ಪ್ರತ್ಯಕ್ಷ ಗುಡಾರ ಅಂದರೆ ದೇವ ದರ್ಶನದ ಗುಡಾರದ ಬಳಿಗೆ ಕರೆತರಬೇಕು. ಒಬ್ಬ ವ್ಯಕ್ತಿ ದೇವರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನುವಾಗ ಲೋಕದಿಂದ ಮೊಟ್ಟ ಮೊದಲ ಬಾರಿಗೆ ತನ್ನನ್ನು ತಾನು ಪ್ರತ್ಯೇಕಿಸಿಕೊಳ್ಳಬೇಕು. ಹಿ ಶುಡ್ ಬಿ ಸಪ್ರೇಟೆಡ್ ಫ್ರಮ್ ದ ಸೊಸೈಟಿ ಆ್ಯಂಡ್ ಫ್ರಮ್ ಹಿಸ್ ಓನ್ ಫ್ಯಾಮಿಲಿ. ಗುರುತಿಸಿ, ನೀವು ಗಮನಿಸಿ, ಈ 12 ಗೋತ್ರಗಳ ಪ್ರಜೆಗಳಲ್ಲಿ ನೀವು ಪ್ರತ್ಯೇಕಿಸಲ್ಪಡಬೇಕು. ದೇ ಬಿಲಾಂಗ್ಸ್ ಟು ಗಾಡ್. ದೇ ಡಿಡೆಂಟ್ ಬಿಲಾಂಗ್ಸ್ ಟು ದೇರ್ ಫಿಸಿಕಲ್ ಫ್ಯಾಮಿಲಿ. ಎಷ್ಟು ಜನರಿಗೆ ಈ ದಿನದಲ್ಲಿ ಅರ್ಥ ಆಗ್ತಾ ಇದೆ? ಎಷ್ಟು ಮಂದಿ ಸೇವಕರಿಗೆ ಇದು ಗೊತ್ತು? ನಾವು ನಮ್ಮ ಬಂಧುಗಳಿಗಾಗಿ ಅಲ್ಲ, ಅವರನ್ನು ಬಿಟ್ಟು ದೇವರಿಗಾಗಿ ಕರೆಯಲ್ಪಟ್ಟಂಥ ಸ್ಪೆಷಲ್ ಪೀಪಲ್ ಅಂತ. ಈ ಆಧ್ಯಾತ್ಮಿಕವಾದ ಕಾರ್ಯದಲ್ಲಿ ಕಾಲಿಡುವವನು ಭೌತಿಕ ಸಂಬಂಧದಲ್ಲಿ ಅದರಿಂದ ಹೊರಗೆ ಬರಬೇಕು. ಇದು ಆತ್ಮೀಕ ಸಂಬಂಧ, ಶಾರೀರಿಕ ಸಂಬಂಧ ಅಲ್ಲ. ಆತ್ಮಿಕ ಸಂಬಂಧ ಶಾರೀರಿಕ ಸಂಬಂಧವನ್ನು ಡಾಮಿನೇಟ್ ಮಾಡುತ್ತೆ. ರಕ್ತ ಸಂಬಂಧ ಎಲ್ಲರಿಂದಲೂ ರಕ್ಷಿಸಲ್ಪಡುತ್ತಾ ಇದ್ದಾನೆ, ಪ್ರತ್ಯೇಕಿಸಲ್ಪಡುತ್ತಾ ಇದ್ದಾನೆ. ಅವರಿಂದ ಇವರು ಪ್ರತ್ಯೇಕಿಸಲ್ಪಡುತ್ತಾ ಇದ್ದಾರೆ, ಸ್ಪೆಷಲಿ ಸಪ್ರೇಟೆಡ್ ಟು ಗಾಡ್. ಲೇವಿಯರಿಂದ ಪ್ರತ್ಯೇಕಿಸಲ್ಪಡುತ್ತಿದ್ದಾರೆ, ಪ್ರತ್ಯೇಕಿಸಲ್ಪಟ್ಟವರಿಂದ ಪ್ರತ್ಯೇಕಿಸಲ್ಪಡುತ್ತಿದ್ದಾರೆ. ಲೇವಿಯರು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ, ಅವರಲ್ಲಿ ಕೂಡ ಇವರು ಪ್ರತ್ಯೇಕಿಸಲ್ಪಡುತ್ತಾ ಇದ್ದಾರೆ. ಅವರು ಯಾರೆಂಬುದಾಗಿ ಮೊದಲು ಅರಿಯಬೇಕು, ಅದಕ್ಕಾಗಿ ಅವರು ಸಿದ್ಧವಾಗಬೇಕು. ಇದು ಪ್ರತಿಯೊಬ್ಬ ಕ್ರೈಸ್ತನಿಗೆ ಅರ್ಥ ಆಗಬೇಕು. ಈ ಲೋಕದಲ್ಲಿ ನಾವು ನಮ್ಮನ್ನು ಪ್ರತ್ಯೇಕಿಸಿಕೊಳ್ಳಬೇಕು. ಬೆಸ್ಟ್ ಎಕ್ಸಾಂಪಲ್ ಅಬ್ರಹಾಮನನ್ನು ದೇವರು ಕರೆಯುವಾಗ ನಿನ್ನ ತಂದೆಯ ಮನೆಯನ್ನು ಬಿಡು ಅಂದನು, ನಿನ್ನ ವಾಸಸ್ಥಾನವನ್ನು ಬಿಡು ಅಂದನು. ಲೀವ್ ಇಟ್, ಲೀವ್ ಆಲ್ ದ ಫಿಸಿಕಲ್ ಫ್ಯಾಮಿಲಿ ಮೆಂಬರ್ಸ್. ನಾನು ಹೇಳಿದ ಕೆಲಸದ ಮೇಲೆ ಬಾ. ಮನುಷ್ಯರ ಮಧ್ಯದಲ್ಲಿ ಇದ್ದು ಸೇವೆ ಮಾಡುವುದಕ್ಕೆ ಆಗುವುದಿಲ್ಲ. ಮನುಷ್ಯರ ಒಳಗಿಂದ ನೀನು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟು ದೇವರಿಗಾಗಿ ಜೀವಿಸಬೇಕು. ದೇವರು ಅವರನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಬರುತ್ತಿದ್ದಾನೆ. ಯಾಕಂದರೆ ದೇ ಬಿಲಾಂಗ್ಸ್ ಟು ಮೀ. ಅವರ ಜೀವಿತ ಇವತ್ತಿಂದ ಬದಲಾಗುತ್ತದೆ. ಆರೋನನ ಗುರಿ ಬದಲಾಗ್ತದೆ, ಆಲೋಚನೆ ಆಗುತ್ತದೆ. ಅವನು ವ್ಯಾಪಾರಕ್ಕೆ ಹೋಗುವುದಿಲ್ಲ, ವ್ಯವಸಾಯಕ್ಕೆ ಇನ್ನು ಮೇಲೆ ಹೋಗುವುದಿಲ್ಲ, ದೇವಾಲಯದಲ್ಲಿಯೇ ಇರುತ್ತಾನೆ, ಸಾಯುವವರೆಗೂ ಇರ್ತಾನೆ, ದೇವರ ಕಾರ್ಯ ಮಾಡ್ತಾನೆ, ದೇವರ ಚಿತ್ತ ನೆರವೇರಿಸ್ತಾನೆ, ದೇವರಿಗಾಗಿಯೇ ಜೀವಿಸುತ್ತಾನೆ. ಅವರು ಸಿದ್ಧವಾಗಬೇಕು. ಟು ಸರೆಂಡರ್ ದೆಮ್ಸೆಲ್ಫ್ ಟು ಗಾಡ್. ದೇವರಿಗೆ ತಮ್ಮನ್ನು ತಾವೇ ಸಮರ್ಪಣೆ ಮಾಡಿಕೊಳ್ಳುವುದಕ್ಕಾಗಿ ಅವರು ಸಿದ್ಧವಾಗಬೇಕು. ಇಟ್ ಈಸ್ ಆಲ್ ದ ಮೆಂಟಲ್ ಪ್ರಿಪರೇಷನ್, ಸ್ಪಿರಿಚುವಲ್ ಪ್ರಿಪರೇಷನ್. ಪೌಲನು ದಮಸ್ಕ ಮಾರ್ಗದಲ್ಲಿ ಯೇಸುವಿನ ದರ್ಶನ ಆದ ನಂತರವೇ ಅರಬಿಯಾಗೆ ಹೋದ. 3 ವರ್ಷಗಳು ಸಿದ್ಧ ಆಗುತ್ತಾ ಇದ್ದನು. ಆಮೇಲೆ ಸೇವೆಗೆ ಬಂದನು. ಆದುದರಿಂದ ಒಬ್ಬ ವ್ಯಕ್ತಿ, ಕ್ರೈಸ್ತನು, ತನ್ನನ್ನು ತಾನು ಸಿದ್ಧ ಮಾಡಿಕೊಳ್ಳಬೇಕು. ವಾಕ್ಯವನ್ನು ಕಲಿಯಬೇಕು. ದೇವರ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುವವನಾಗಿರಬೇಕು. ದೇವರ ನಿಯಮಗಳನ್ನು ತಿಳಿದುಕೊಳ್ಳಬೇಕು. ಒಬ್ಬ ವ್ಯಕ್ತಿ ಕಲೆಕ್ಟರ್ ಆಗಿ ಅಪಾಯಿಂಟ್ ಆಗಬೇಕಾದ್ರೆ ಎಲ್ಲ ನಿಯಮಗಳು ಗೊತ್ತಿರಬೇಕು. ಪ್ರತಿಯೊಂದು ನಿಯಮ ಗೊತ್ತಿರಬೇಕು. ಎಲ್ಲ ಉದ್ಯೋಗ ಗೊತ್ತಿರಬೇಕು. ನಿಬಂಧನೆಗಳು ಗೊತ್ತಿರಬೇಕು. ಅದನ್ನೇ ನಿಭಾಯಿಸುವುದಕ್ಕೆ ಆಗ ಮಾತ್ರ ಆಗುತ್ತೆ. ದೇ ವೇರ್ ಸ್ಪೆಷಲಿ ಟ್ರೈನ್ಡ್ ಫಾರ್ ಸರ್ಟೆನ್ ಪೀರಿಯಡ್. ಆ ವಿಧವಾಗಿಯೇ ದೇವರು ತನ್ನ ಕಾರ್ಯಕ್ಕಾಗಿ ಕರೆದವರನ್ನು
ಅವರ ಅಂತರಂಗವನ್ನು ಸಿದ್ಧ ಆಗಬೇಕು ಎಂದು ಹೇಳುತ್ತಿದ್ದಾನೆ. ಅವರು ಯಾವ ವಿಧವಾಗಿ ಬರಬೇಕಂತೆ? ಬರುವಾಗ ಬರೀ ಕೈಯಲ್ಲಿ ಅಲ್ಲ, ಅವರ ಅಂಗೀಕಾರ ಹೊಂದುವ ಹಾಗೆ ಬರಬೇಕು. ಅವರು ಕರೆಯಲ್ಪಟ್ಟರು ಅಲ್ವಾ, ದೇವರು ಅಂಗೀಕರಿಸಿದ ಅಲ್ವಾ, ಅಷ್ಟು ಮಾತ್ರವೇ ಅಲ್ಲ, ಕೆಲವು ಸ್ಥಾನಗಳನ್ನು ಮೇಂಟೈನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಅನ್ನು ಮೇಂಟೈನ್ ಮಾಡಬೇಕು. ಪ್ರಮಾಣವನ್ನು ಮೇಂಟೈನ್ ಮಾಡಬೇಕು. ಸಿದ್ಧ ಮಾಡಿಕೊಂಡು ಬರಬೇಕು. ಏನು ಮಾಡಬೇಕು? ಒಂದು ಹೋರಿ ಕರುವನ್ನು ತರಬೇಕು. ಇದುವರೆಗೂ ಉಪಯೋಗಿಸಲ್ಪಡದ ಹೋರಿ ಕರು. ಹೋರಿ ಕರು ಅನ್ನುವಾಗ ಇದುವರೆಗೂ ಯಾವ ಕೆಲಸಕ್ಕೂ ಪಡದಂಥ ಹೋರಿ ಕರು, ಅದನ್ನು ತೆಗೆದುಕೊಂಡು ಬರಬೇಕು. ಅಂದರೆ ಯಾರಿಗಾಗಿ ಅದು ಕೆಲಸ ಮಾಡಿರಬಾರ್ದು, ದೇವರಿಗೆ ಅರ್ಪಿಸಲ್ಪಡಬೇಕು. ಇಟ್ ಹ್ಯಾಸ್ ನೋ ವರ್ಕ್ ವಿತ್ ದ ವರ್ಲ್ಡ್. ಲೋಕಕ್ಕೂ ಅದಕ್ಕೂ ಸಂಬಂಧ ಇರಬಾರ್ದು. ಆ ರೀತಿಯಾದ ಫ್ರೆಶ್ ಹೋರಿಕರು. ಎರಡನೇದಾಗಿ ಪೂರ್ಣಾಂಗವಾದ 2 ಟಗರುಗಳನ್ನು ತೆಗೆದುಕೊಂಡು ಬರಬೇಕು. ಇದೆಲ್ಲ ಸಿಂಬಾಲಿಕ್, ಇದೆಲ್ಲ ಉದಾಹರಣೆ. ಸಿಂಬಾಲಿಸಮ್ ಅಂದರೆ ಹೋಲಿಕೆ ಹೇಳಿ ಹೇಳ್ತಾ ಇರುವುದು. ಇದೆಲ್ಲವೂ ಅವರಿಗೆ ಸಂಬಂಧಪಟ್ಟಂಥ ಲಕ್ಷಣಗಳೇ. ಕಳಂಕವಿಲ್ಲದ ಪೂರ್ಣಾಂಗವಾದ ಯೇಸು ಕ್ರಿಸ್ತನು ಕೂಡ ಸಭೆಯನ್ನು ಕಳಂಕರಹಿತ ನಿಷ್ಕಳಂಕ ಯಾಜಕ ಸಂಸ್ಥಾನದವರಾಗಿ ಮಾಡಿದ್ದಾನೆ, ಜನಾಂಗವನ್ನಾಗಿ ಮಾಡಿದ್ದಾನೆ, ನಿಂದಾರಹಿತರನ್ನಾಗಿ ಮಾಡಿದ್ದಾನೆ, ಪರಿಶುದ್ಧರನ್ನಾಗಿ ಮಾಡಿದ್ದಾನೆ, ಯಾಜಕ ಜನಾಂಗವನ್ನಾಗಿ ಮಾಡಿದ್ದಾನೆ, ಪರಿಶುದ್ಧ ಜನಾಂಗವನ್ನಾಗಿ ಮಾಡಿದ್ದಾನೆ. ಪ್ಯೂರ್ ಲೈಫ್, ನಿಂದಾರಹಿತ ಜೀವಿತ, ಒಳ್ಳೆ ಜೀವಿತ, ಪರಿಶುದ್ಧ ಜೀವಿತ, ಅಪವಿತ್ರ ಪಡಿಸಲ್ಪಡದ ಜೀವಿತ ದೇವರ ಸನ್ನಿಧಿಯಲ್ಲಿ ಇರಬೇಕು. ನಿನ್ನ ಒಂದು ಸ್ವಭಾವ ಬಹಳ ಪ್ರಾಮುಖ್ಯ ಕ್ರೈಸ್ತತ್ವದಲ್ಲಿ. ಕ್ಯಾರೆಕ್ಟರ್ ಈಸ್ ದ ಫೌಂಡೇಶನ್ ಆಫ್ ದಿ ಲೀಡರ್ಶಿಪ್. ಕ್ರೈಸ್ತ ನಾಯಕತ್ವದಲ್ಲಿ ಸ್ವಭಾವ, ವ್ಯಕ್ತಿತ್ವ, ಹೃದಯ ಬಹಳ ಮುಖ್ಯವಾದದ್ದು. ಅದರ ಸೂಚನೆಯೇ ಹೋರಿಕರು ಮತ್ತು ಪೂರ್ಣಾಂಗವಾದ 2 ಟಗರುಗಳು. ನಂತರ ಹುಳಿ ಇಲ್ಲದ ರೊಟ್ಟಿ ಅಂದರೆ ಈಸ್ಟ್, ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಅಂದರೆ ಹುಳಿ ಇಲ್ಲದ ರೊಟ್ಟಿ, ಪರಿಶುದ್ಧವಾದ ಶರೀರ. ಹುಳಿಲ್ಲದ ರೊಟ್ಟಿ ಅಂದರೆ ಪರಿಶುದ್ಧವಾದ ಶರೀರ. ಡಿಫೈಡ್, ಅಪವಿತ್ರ ಶರೀರ, ಹೋಲಿನೆಸ್ ಇನ್ ದ ಬಾಡಿ. ಶರೀರ ಮೂಲಕ ಯಾವುದೇ ಪಾಪ ಮಾಡದ ಪರಿಶುದ್ಧ ಶರೀರ. ಕನ್ನಿಕೆ ಕುರಿತಾಗಿ ಮಾತಾಡುವಾಗ ಏನು ಅರ್ಥ? ಪರಿಶುದ್ಧಳೆ ಅನ್ನುವಾಗ ವಿವಾಹ ಆಗದೇ ಇರೋರು ಪರಿಶುದ್ಧರು ಅಂತ ಅರ್ಥನಾ? ಕನ್ನಿಕೆ ಅಂದರೆ ಗಂಡಸನ್ನು ಅರಿಯದವಳು ಅಂತ ಅರ್ಥ. ಪಾಪವನ್ನು ಅರಿಯದವಳು ಅಂತ ಅರ್ಥ. ವೈವಾಹಿಕ ಧರ್ಮವನ್ನು ಅರಿಯದ ಸ್ತ್ರೀ ಅಥವಾ ಕನ್ನಿಕೆ ಅಂತ ಅರ್ಥ. ಇನ್ನು ವಿವಾಹದ ಧರ್ಮದಲ್ಲಿ ಪ್ರವೇಶಿಸದ ಪವಿತ್ರಳು ಅಂತ ಅರ್ಥ. ಇಲ್ಲಿ ಕೂಡ ಅದನ್ನೇ ಹೇಳಲಾಗಿದೆ. ಎಣ್ಣೆ ಮಿಶ್ರವಾದ ಹುಳಿಲ್ಲದ ಹೋಳಿಗೆ. ಎಣ್ಣೆ ಪವಿತ್ರಾತ್ಮನಿಗೆ ಹೋಲಿಕೆಯಾಗಿದೆ. ಎಣ್ಣೆ ಮಿಶ್ರವಾದ ಹುಳಿ ಇಲ್ಲದ ಹೋಳಿಗೆ. ಎಣ್ಣೆ ಮಿಶ್ರ ಆಗಿರಬೇಕು. ಆ ಎಣ್ಣೆ ಮೂಲಕ ರೊಟ್ಟಿಯನ್ನು ಮಾಡುವಾಗ ಎಣ್ಣೆ ಆ ರೊಟ್ಟಿಯ ಮೇಲೆ ಹೊದಿಕೆಯಾಗಿ ಇರುತ್ತೆ. ಆಗ ಅದು ಚೆನ್ನಾಗಿ ಸುಡಲ್ಪಡುತ್ತದೆ, ತಿನ್ನುವುದಕ್ಕೆ ಯೋಗ್ಯವಾಗಿ ಸುಡಲ್ಪಡುತ್ತದೆ. ಪವಿತ್ರಾತ್ಮನ ಅಭಿಷೇಕದಿಂದ ನಾವು ಹೊದಿಸಲ್ಪಟ್ಟಿರಬೇಕು. ಪರಿಶುದ್ಧಾತ್ಮನ ಸಾನ್ನಿಧ್ಯದಿಂದ ಹೊದಿಸಲ್ಪಟ್ಟಿರಬೇಕು. ಎಣ್ಣೆ ಮಿಶ್ರವಾದ ಹುಳಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಒಯ್ದ ಹುಳಿಲ್ಲದ ಕಡುಬುಗಳನ್ನು ಗೋಧಿ ಹಿಟ್ಟಿನಿಂದ ಮಾಡಿಸಬೇಕು. ಗೋಧಿ
ಯೇಸುವಿಗೆ ಗುರುತು. ಗೋಧಿ ಕಾಳು ಸಾಯುವಾಗಲೇ ಅದು ಹೆಚ್ಚಾಗ್ತದೆ. ರಿಸರಕ್ಷನ್ಗೆ ಇದು ಸೂಚನೆ. ಮರಣ ಪುನರುತ್ಥಾನ ಗೋಧಿ ಅಲ್ಲಿ ಇದೆ ಅಂದರೆ ಇದಕ್ಕೆ ಮುಂಚೆ ಸತ್ತು ಮತ್ತೆ ಜೀವಂತವಾಗಿ ಎದ್ದು ಬಂದಿದೆ. ಇದು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಚಿಹ್ನೆ. ಗೋಧಿ ಬೀಜ ಪುನರುತ್ಥಾನದ ಅನುಭವ ಹೊಂದಿದೆ. ಅದರಿಂದ ಬಂದಂಥ ಹಿಟ್ಟು ಶೇಪ್ಲೆಸ್, ಆಕಾರವಿಲ್ಲದ್ದು. ಹಿಟ್ಟಿಗೆ ಶೇಪ್ ಇರೋದಿಲ್ಲ, ಆಕಾರ ಇರೋದಿಲ್ಲ. ಗೋಧಿಗೆ ಆಕಾರ ಇರುತ್ತೆ. ಮುರಿಯಲ್ಪಟ್ಟಂಥ ಗೋಧಿ ಅದರ ಗುರುತು. ಒಂದೇ ಪುಟ್ಟಿಯಲ್ಲಿ ತುಂಬಿಸಬೇಕು. ಸಂಪೂರ್ಣವಾಗಿ ದೇವರಿಗೆ ಅವಶ್ಯಕವಾದ ರೀತಿಯಲ್ಲಿ ಅದನ್ನು ಸಿದ್ಧಪಡಿಸಿಕೊಂಡು ತರಬೇಕು. ಅದರಲ್ಲಿರುವಂಥ ರೊಟ್ಟಿಗಳು, ಹುಳಿ ಇಲ್ಲದ ಹೋಳಿಗೆಗಳು, ಎಣ್ಣೆ ಒಯ್ದ ಹುಳಿಲ್ಲದ ಕಡುಬುಗಳನ್ನು ಗೋಧಿಯ ಹಿಟ್ಟಿನಿಂದ ಮಾಡಿಸಿ ಒಂದೇ ಪುಟ್ಟಿಯಲ್ಲಿ ತುಂಬಿಸಬೇಕು. ದೇವರ ಸನ್ನಿಧಿಗೆ ಬರುವಾಗ ನೀನು ದೇವರನ್ನು ಸಂಧಿಸುವುದಕ್ಕೆ ಪ್ರಿಪೇರ್ ಆಗಬೇಕು. ಬರಿಗೈಯಿಂದ ಅಲ್ಲ. ಯು ಶುಡ್ ಪ್ರಿಪೇರ್ ಯುವರ್ ಸೆಲ್ಫ್. ನಿನ್ನ ಹೃದಯವನ್ನು ಸಮರ್ಪಿಸಬೇಕು. ನಿನ್ನನ್ನು ನೀನು ಪ್ರತ್ಯೇಕಿಸಬೇಕು. ನೀನು ಸಿದ್ಧವಾಗಬೇಕು. ನೀನು ಒಪ್ಪಿಕೊಳ್ಳಬೇಕು. ನೀನು ಅಂಗೀಕರಿಸಲ್ಪಡಬೇಕು. ದಾಸನಾಗಿ ಮಾರ್ಪಡುವುದಕ್ಕೆ ಅಂಗೀಕರಿಸಲ್ಪಡಬೇಕು. ಆದುದರಿಂದ ಇವೆಲ್ಲವನ್ನು ಆಲೋಚನೆ ಮಾಡಿಯೇ ಬರಬೇಕು. ಬರೀ ಕೈಯಿಂದ ಬರುವುದಕ್ಕಾಗೋದಿಲ್ಲ. ನೋಡಿ, ಇವೆಲ್ಲವನ್ನು ತೆಗೆದುಕೊಂಡು ಬರುವುದು ಅವರ ಇಷ್ಟವನ್ನು ತಿಳಿಯಪಡಿಸುತ್ತದೆ. ಅವರ ಸಿದ್ಧಪಡಿಸಿಕೊಳ್ಳುವಿಕೆಯನ್ನು ಸಿದ್ಧಪಡಿಸುತ್ತದೆ. ಅವರಿಗಾಗಿ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಆಗ ಆರೋನನನ್ನು ಅವನ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ಕರ್ಕೊಂಡು ಬಂದು ನೀರಿನಲ್ಲಿ ಸ್ನಾನ ಮಾಡಿಸಬೇಕು. ಅವರು ಯಾವ ರೀತಿಯಾಗಿ ಸಿದ್ಧ ಮಾಡಿ ಬಂದರೂ ಕೂಡ ದೇವರು ಮತ್ತು ಶುದ್ಧೀಕರಣ ಮಾಡುತ್ತಾನೆ. ದೇವರ ದರ್ಶನದ ಗುಡಾರದ ಬಾಗಿಲಿಗೆ ಬಂದರೆ ಸಾಲದು. ಬಹಳ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಅನೇಕ ವಿಧಾನಗಳಲ್ಲಿ ದೇವರ ಸಮ್ಮುಖಕ್ಕೆ ಬಂದಿದ್ದೇವೆ. ಅಲ್ಲ, ಅದು ಸಾಲದು. ಯಾವುದೇ ನೀರಿನಿಂದ ಶುದ್ಧಿ ಮಾಡಿಕೊಂಡೆ ಅದು ಮುಖ್ಯ ಅಲ್ಲ. ಆ ಗುಡಾರದ ದ್ವಾರದ ಬಾಗಿಲಲ್ಲಿ ಆಗುವಂಥ ಶುದ್ಧೀಕರಣದಿಂದ ಯೇಸು ಕ್ರಿಸ್ತ ಪ್ರಭು ವಾಕ್ಯದ ಮೂಲಕ ಮಾತ್ರ ನೀನು ಶುದ್ಧೀಕರಿಸಲ್ಪಡಬೇಕು. ವಾಕ್ಯದ ಮೂಲಕ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಪೌಲನು ಹೇಳ್ತಾನೆ. ದೇವರ ವಾಕ್ಯ ನೀರು, ಅದರಿಂದ ನಾವು ಶುದ್ಧ ಆಗಿರಬೇಕು. ಮತ್ತು ಶುದ್ಧ ಆಗಿ ಬಂದವರನ್ನು ಮತ್ತೂ ಶುದ್ಧಿ ಮಾಡುತ್ತಾ ಇದ್ದಾನೆ. ಅವರನ್ನು ಶುದ್ಧಿ ಮಾಡದೆ ಕರೆತರಬಾರದು. ಅವರು ಬಂದಾಗ ಅವರಿಗೆ ಸ್ನಾನ ಮಾಡಿಸಬೇಕು. ದೇವದರ್ಶನದ ಗುಡಾರದ ಬಳಿಗೆ ಬರಬೇಕು. ಗುಡಾರದ ಬಾಗಿಲು ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಕೊಡಿರಿ. ದೀಕ್ಷಾಸ್ನಾನ ಇಲ್ಲದೆ ದೇವರ ಸೇವೆ ಮಾಡೋದಕ್ಕೆ ನಾವು ಯೋಗ್ಯರಲ್ಲ. ದೇವರ ಕೆಲಸಕ್ಕೆ, ರಾಜ್ಯಕ್ಕೆ ದೀಕ್ಷಾಸ್ನಾನ ಬಹಳ ಪ್ರಾಮುಖ್ಯವಾದ ಸಂಗತಿ. ದೀಕ್ಷಾಸ್ನಾನ ನಾವೇನು ಅಂದ್ಕೊಳ್ತೇವೆ ಅಂದರೆ ನೀರಿನಿಂದ ತೆಗೆದುಕೊಳ್ಳುವುದು ಅಂದುಕೊಳ್ತೇವೆ. ಆತ್ಮಿಕವಾಗಿ ನೋಡುವುದಾದರೆ ಗುಡಾರದ ಬಾಗಿಲು ಯೇಸು, ನೀರು ದೇವರ ವಾಕ್ಯ. ದೇವರ ಆತ್ಮನಿಂದ ಶುದ್ಧೀಕರಿಸಲ್ಪಟ್ಟಂಥ ಅನುಭವ. ಅವರು ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರೂ ನೋಡುವುದಿಲ್ಲ. ಶುದ್ಧಿ ಇಲ್ಲದೆ ದೇವರ ದರ್ಶನ ಆಗುವುದಿಲ್ಲ. ಶುದ್ಧಿ ಇಲ್ಲದೆ ದೇವ ದರ್ಶನದ ಗುಡಾರದ ಒಳಗೆ ಅನುಮತಿ ಇಲ್ಲ, ದೇವ ದರ್ಶನವಿಲ್ಲ. ಅದಕ್ಕಾಗಿ ಅವರಿಗೆ ಸ್ನಾನ ಮಾಡಿಸು ಅನ್ನುತ್ತಿದ್ದಾನೆ. ಇದು ಅಂತರಂಗ ಶುದ್ಧಿ. ಇನ್ನರ್ ಮ್ಯಾನ್ ಶುಡ್ ಬಿ ಕ್ಲೆನ್ಸ್ಡ್.
ಎಷ್ಟೊಂದು ಕಾರ್ಯಕ್ರಮ ಇದೆ. ಇದನ್ನು ಮಾಡಿಸಬೇಕು. 5ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ಅಭಿಷೇಕ, ವಸ್ತ್ರಧಾರಣೆ ಯಾವ ರೀತಿಯಾಗಿ ಮಾಡಬೇಕು ಸೂಚಿಸುತ್ತಾ ಇದ್ದಾನೆ. ಆ ವಸ್ತ್ರಗಳನ್ನು ಅಂದರೆ ನಿಲುವಂಗಿಯನ್ನು, ಕವಚದ ಸಂಗಡ ತೊಟ್ಟುಕೊಳ್ಳತಕ್ಕ ಮೇಲಂಗಿಯನ್ನು, ಕವಚವನ್ನು, ಚೀಲದ ಪದಕವನ್ನು ಆರೋನನಿಗೆ ತೊಡಿಸಿ, ಕವಚದ ವಿಚಿತ್ರವಾದ ನಡುಕಟ್ಟನ್ನು ಕಟ್ಟಿಸಿ, ಅವನ ತಲೆಗೆ ಮುಂಡಾಸವನ್ನು ಹಾಕಿಸಿ, ಮುಂಡಾಸದ ಮೇಲೆ ಪವಿತ್ರ ಪಟ್ಟವನ್ನು ಕಟ್ಟಿಸಿ, ಅಭಿಷೇಕ ತೈಲವನ್ನು ಅವನ ತಲೆ ಮೇಲೆ ಅಭ್ಯಂಜನ ಮಾಡಿ ಅವನನ್ನು ಅಭಿಷೇಕ ಮಾಡು. ಇದು ಪ್ಲ್ಯಾನ್ ದೇವರು ಕೊಡುತ್ತಾ ಇದ್ದಾನೆ. ಇದೆಲ್ಲವೂ ಕೂಡ ದೇವರಾತ್ಮ ಹೊಂದಿದವರು, ಜ್ಞಾನ ಹೊಂದಿದವರು, ಜಾಣತನ ಹೊಂದಿದವರು ಇವುಗಳನ್ನು ಮಾಡಬೇಕು. ಯಾರು ಮಾಡಬೇಕು? ಜಾಣತನದ ವರವನ್ನು ಪರಿಪೂರ್ತಿಯಾಗಿ ಅನುಗ್ರಹಿಸಿದವರು ಈ ದೀಕ್ಷಾವಸ್ತ್ರಗಳನ್ನು ಹೊಲಿಯಬೇಕು. ಕಳೆದ ಅಧ್ಯಾಯದಲ್ಲಿ 28ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ನಾನು ಜಾಣತನದ ವರವನ್ನು ಪರಿಪೂರ್ತಿಯಾಗಿ ಅನುಗ್ರಹಿಸಿದ್ದೇನೋ ಅಂಥ ಜಾಣರೆಲ್ಲರ ಸಂಗಡ ನೀನು ಮಾತಾಡಿ ಅವರ ಕೈಯಿಂದ ಆ ವಸ್ತ್ರಗಳನ್ನು ಸಿದ್ಧಪಡಿಸಬೇಕು ಎಂದು ದೇವರು ಮೋಶೆಗೆ ಹೇಳಿದ್ದಾನೆ. ಇವರೇ ಹೊಲಿಬೇಕು. ಆರೋನನು ಹಾಕಿಕೊಳ್ಳುವಂಥ ಬಟ್ಟೆಗಳೆಲ್ಲ ಎಲ್ಲೆಂದರೆ ಅಲ್ಲಿ ಹೊಲಿಸಿಕೊಳ್ಳಬಾರ್ದು, ಎಲ್ಲಿದೆ ಅಲ್ಲಿ ತೆಗೆದುಕೊಳ್ಳಬಾರ್ದು. ಯಾವ ಉಡುಪನ್ನು, ಯಾವ ಬಟ್ಟೆಯನ್ನು ಕೂಡ ಯಾವುದ್ಯಾವುದೋ ಬಟ್ಟೆಯನ್ನು ಉಪಯೋಗ ಮಾಡಿ ಹೊಲಿಸಿಕೊಳ್ಳಬಾರ್ದು. ದೇವರು ಹೇಳಿದ ಬಟ್ಟೆ, ದೇವರು ಹೇಳಿದ ಡಿಸೈನ್, ದೇವರು ಹೇಳಿದ ರೀತಿಯಲ್ಲಿ, ದೇವರು ಹೇಳಿದ ವಸ್ತುಗಳನ್ನು ಉಪಯೋಗ ಮಾಡಿ, ದೇವರು ಹೇಳಿದ ವ್ಯಕ್ತಿಯ ಮೂಲಕ ಅದನ್ನು ಹೊಲಿಸಿಕೊಳ್ಳಬೇಕು. ದೇವರು ಹೇಳಿದ ರೀತಿಯಲ್ಲೇ ಮಾಡಬೇಕು. ಯಾಕಂದರೆ ಇದು ಕ್ರಿಸ್ತನ ಬದಲಾಗದ ಸ್ವಭಾವವನ್ನು ಸೂಚಿಸುತ್ತದೆ. ಇಟ್ ರಿಪ್ರೆಸೆಂಟ್ ದ ನೇಚರ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ವರ್ಕ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ಸ್ವಭಾವವನ್ನು, ಯೇಸುವಿನ ಕೆಲಸವನ್ನು ಸೂಚಿಸುವಂಥವನು ಆರೋನನು. ಈ ಸ್ಥಳಕ್ಕೆ ಬಂದಾಗ ಈಗ ಕೇಳುವಂಥ ಮಾತು ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ಕೂಡ ಅವನು ಮಹಾಯಾಜಕನು ಆಗೋದಿಲ್ಲ. ಆಳದಿಂದ ಪ್ರತ್ಯೇಕವಾದರು, ಲೇವಿಯಿಂದ ಪ್ರತ್ಯೇಕವಾದರು, ಪ್ರತ್ಯೇಕಿಸಲ್ಪಟ್ಟರು, ಶುದ್ಧವಾದರು, ಹೋರಿ ಕರುವನ್ನು ತಗೊಂಡ್ರು, ಟಗರುಗಳನ್ನು ತಗೊಂಡ್ರು, ಉಳ್ಳಿಲ್ಲದ ರೊಟ್ಟಿ ತಗೊಂಡ್ರು, ಉಳ್ಳಿಲ್ಲದ ಕಡುಬುಗಳನ್ನು ತಗೊಂಡ್ರು, ಗೋಧಿಯ ಹಿಟ್ಟಿನಿಂದ ಮಾಡಿಸಿದ ಪುಟ್ಟಿಯನ್ನೇ ತುಂಬಿಸಿದ್ರು, ಸ್ನಾನ ಮಾಡಿಸಿದ್ರು. ಅದರ ನಂತರ ಮಹಾಯಾಜಕನಿಗೆ ಆಗಿ ಇರುವುದಕ್ಕೆ ಅರ್ಹತೆ ಈ ದೀಕ್ಷಾ ವಸ್ತ್ರಗಳನ್ನು ತೊಡಿಸಬೇಕು. ಆ ವಸ್ತ್ರಗಳು ಕೂಡ ಎಲ್ಲರೂ ಹೊಲಿಯುವಂಥ ವಸ್ತ್ರಗಳ ಹಾಗೆ ಅಲ್ಲ. ದೇವರ ಜಾಣತನದ ವರವನ್ನು ಯಾರು ಪರಿಪೂರ್ತಿಯಾಗಿ ಹೊಂದಿಕೊಂಡಿದ್ದಾರೋ ಅವರು ಹೊಲಿದ ಸಿದ್ಧಪಡಿಸಿದ ವಸ್ತ್ರವನ್ನು ಧರಿಸಿಕೊಳ್ಳಬೇಕು. ಇಟ್ ಈಸ್ ದ ವರ್ಕ್ಮ್ಯಾನ್ಶಿಪ್ ಆಫ್ ಗಾಡ್. ನಾವು ದೇವರ ಕೈಯಿಂದ ಪ್ರಿಪೇರ್ ಆಗ್ತಾ ಇದ್ದೇವೆ, ದೇವರ ಕೈಯಿಂದ ಸಿದ್ಧ ಆಗುತ್ತಿದ್ದೇವೆ. ಪ್ರವಾದಿ ಅನ್ನುತ್ತಿದ್ದಾನೆ, ಆತನು ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿದ್ದಾನೆ. ದೇವರು ನಿನ್ನನ್ನು ತನ್ನ ಸ್ವಂತ ಮಾಡಿಕೊಳ್ಳುತ್ತಿದ್ದಾನೆ. ಪೌಲನು ಅನ್ನುತ್ತಾನೆ, ಈ ಸಾಮರ್ಥ್ಯ ನಮ್ಮಿಂದ ಬಂದದ್ದಲ್ಲ, ದೇವರು ಕೊಟ್ಟದ್ದು. ಯುವರ್ ಪವರ್ ಹ್ಯುಮಿಲೇಟೆಡ್. ನೀನು ಮಾಡುವಂಥ ಕೆಲಸ, ಶಕ್ತಿ, ಸಾಮರ್ಥ್ಯ ಇನ್ಬಿಲ್ಟ್ ಮಾಡಿದ್ದು ದೇವರು. ದೇವರು ಸಿದ್ಧ ಮಾಡಿದ್ದಾನೆ. ಇಲ್ಲಿ ನಾವು ನೋಡುವಾಗ ಆತನಿಗೆ ಸ್ನಾನ ಮಾಡಿಸಿದ ನಂತರ ವಸ್ತ್ರ ಧರಿಸಬೇಕು. ಆ ವಸ್ತ್ರದಲ್ಲಿ ಚೀಲದ ಪದಕ ಇದೆ, ಎಫೋದು ನಿಲುವಂಗಿ ಇದೆ, ದೈವ ನಿರ್ಣಯದ ಚೀಲದ ಪದಕ ಇದೆ, ಕವಚ ಇದೆ, ಮೇಲಂಗಿದೆ. ಇದೆಲ್ಲ ಆದ ನಂತರ ವಿಚಿತ್ರವಾದ ನಡುಕಟ್ಟು ಕಟ್ಟಿಸಬೇಕು. ಅವನ ತಲೆಗೆ ಮುಂಡಾಸವನ್ನು ಹಾಕಿಸಬೇಕು, ಕ್ಯಾಪ್ ಹಾಕಬೇಕು. ಆ ಮುಂಡಾಸ ಇಟ್ಟ ನಂತರ ಅದರ ಮೇಲೆ ಪವಿತ್ರ ಪಟ್ಟವನ್ನು ಕಟ್ಟಬೇಕು. ಕಟ್ಟಿಸಿದ ನಂತರ ಅಭಿಷೇಕ ತೈಲವನ್ನು
ಅವನ ತಲೆಯ ಮೇಲೆ ಅಭ್ಯಂಜನ ಮಾಡಿ ಅವನನ್ನು ಅಭಿಷೇಕಿಸಬೇಕು. ಅಭಿಷೇಕ ತೈಲ ತಲೆಯ ಮೇಲೆ ಸುರಿಸಬೇಕು. 133ನೇ ಕೀರ್ತನೆ. ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಅದು ಆರೋನನ ತಲೆ ಮೇಲೆ ಸುರಿಸಲ್ಪಟ್ಟು ಗಡ್ಡದವರೆಗೂ ಸುರಿಯುವ ಅಭಿಷೇಕದ ತೈಲದ ಹಾಗೆ ಇದೆ. ಅಂದರೆ ಈ ಅಭಿಷೇಕದಲ್ಲಿ ಎಣ್ಣೆ ತಲೆ ಮೇಲೆ ಸುರಿಸುತ್ತಾ ಇರಬೇಕಾದ್ರೆ ಕಾಲಿನವರೆಗೂ ಕೂಡ, ದೀಕ್ಷಾವಸ್ತ್ರದ ಕೊನೆಯವರೆಗೂ ಕೂಡ, ತಲೆಯಿಂದ ಪಾದಗಳವರೆಗೂ ಇರುವಂಥ ವಸ್ತ್ರ ಎಣ್ಣೆಯಿಂದ ಹೊದಿಸಲ್ಪಡುತ್ತದೆ. ಆಯಿಲ್ ರೆಪ್ರೆಸೆಂಟ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಮೂಲಕ ಓದಿಸಲ್ಪಟ್ಟಂಥ ಅನುಭವ. ಈ ಶುಡ್ ಬಿ ಕವರ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಿಯಲ್ಲಿ ಇರುವಾಗ ದೇವರ ಆತ್ಮನಿಂದ ಅಭಿಷೇಕಿಸಲ್ಪಡಬೇಕು. ಸಹೋದರ ಸಹೋದರಿ, ಆ ಎಣ್ಣೆ ಅಭ್ಯಂಜನ ಮಾಡಿದ ನಂತರವೇ ಅವನು ಮಹಾಯಾಜಕನು. ಅಭಿಷೇಕ ಹೊಂದುವವರೆಗೂ ಅವನು ಮಹಾಯಾಜಕನಾಗುವುದಿಲ್ಲ. ಹಾಗೆಯೇ ಒಬ್ಬ ವಿಶ್ವಾಸಿ ಯೇಸುವನ್ನು ವಿಶ್ವಾಸಿಸುವುದರ ಮೂಲಕ ಪಾಪ ಕ್ಷಮಾಪಣೆ ಹೊಂದಿ, ಪವಿತ್ರಾತ್ಮನ ಅಭಿಷೇಕ ಹೃದಯದಲ್ಲಿ ಹೊಂದಿ, ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಂಡು ಶಕ್ತಿ ಹೊದಿಸಿಕೊಂಡು ನಂತರವೇ ಅವನು ದೇವರ ಕೆಲಸಕ್ಕೆ ಪ್ರತಿಷ್ಠಿತನಾಗುವನು, ದೇವರ ಕೆಲಸಕ್ಕೆ ಅರ್ಹನಾಗುತ್ತಾನೆ. ಇಲ್ಲಿ ಕೂಡ ಆರೋನನು ಸಿದ್ಧ ಮಾಡಲ್ಪಟ್ಟನು. ಇದೆಲ್ಲವೂ ಕೂಡ ಮೋಶೆ ಮಾಡುತ್ತಾ ಇದ್ದಾನೆ. ದೇವರ ಪರವಾಗಿ ಮಾಡುತ್ತಾ ಇದ್ದಾನೆ. ದೇವರ ಪಕ್ಷವಾಗಿ, ದೇವರ ವಾಕ್ಯ ಪ್ರಕಾರ ಮಾಡುತ್ತಾ ಇದ್ದಾನೆ. ಸಭೆಗೆ ಇದೆಲ್ಲ ಆಧ್ಯಾತ್ಮಿಕವಾಗಿ ದೇವರೇ ಸ್ವಯವಾಗಿ ಮಾಡುತ್ತಾ ಇದ್ದಾನೆ. ಅದಕ್ಕೆ ರಕ್ಷಣೆ ಬಹಳ ಮುಖ್ಯ. ಏದೇನ್ ತೋಟದಲ್ಲಿ ಆ ಪಶುವನ್ನು ವಧಿಸಿ ಚರ್ಮದ ಅಂಗಿ ಮಾಡಿಸಿ ತೊಡಿಸಿದನು. ಹಾಗೆಯೇ ರಕ್ಷಣೆ ದೇವರು ಮಾಡಿದ್ದು, ದೇವರು ತೊಡಿಸಿದ್ದು, ದೇವರು ಮಾತ್ರವೇ ಏರ್ಪಡಿಸಿದ್ದು. ಇಟ್ ಈಸ್ ದ ವರ್ಕ್ ಆಫ್ ದಿ ಟ್ರಯೂನ್ ಗಾಡ್. ಈ ರಕ್ಷಣೆ ಕಾರ್ಯ ತ್ರಯೇಕ ದೇವರ ಕೆಲಸ. ಸಂಕಲ್ಪ ಆತನದೇ, ಕೆಲಸ ಆತನದೇ, ಆ ಕೆಲಸದ ಆಪಾದನೆ ಕೂಡ ಅಥವಾ ಕಾರ್ಯ ಕೂಡ ಆತನದೇ. ರಕ್ಷಣೆಯನ್ನು ಸಿದ್ಧ ಮಾಡಿದ, ದೇವರು ಕಳಿಸಿದ ಪವಿತ್ರಾತ್ಮನು ರಕ್ಷಣೆಯನ್ನು ವಿಶ್ವಾಸಿಗಳಿಗೆ ಅನುಗ್ರಹ ಮಾಡಿದನು. ಎಲ್ಲಿ ನೋಡಿದ್ರೂ ಕೂಡ ಇದೇ ಸಂದೇಶ ಬೈಬಲಲ್ಲಿ ನೋಡಬಹುದು. ಇದು ಬೇಸಿಕ್ ಫಂಡಮೆಂಟಲ್. ಸತ್ಯವೇದದಲ್ಲಿ ಇದು ಬೇಸಿಕ್ ಆಧಾರದ ಮೂಲಕ ಇರುವಂಥ ಸತ್ಯ ಗುರುತಿಸಿ ಆರೋನನನ್ನು ಅಭಿಷೇಕಿಸುವುದಕ್ಕಾಗಿ ಅಭಿಷೇಕ ತೈಲವನ್ನು ಹೊಯ್ದನು. ಎಲ್ಲರೂ ಮಾಡುವುದಿಲ್ಲ. ಪ್ರತ್ಯೇಕವಾದ ವಸ್ತುಗಳಿಂದ ಅಭಿಷೇಕ ತೈಲವನ್ನು ಸಿದ್ಧ ಮಾಡ್ತಾರೆ. ಸುಗಂಧ ದ್ರವ್ಯ ಆರೋನನಿಂದ ಪ್ರತ್ಯೇಕವಾದ ಸುಗಂಧ ವಾಸನೆ ಬರುತ್ತೆ. ಪ್ರತ್ಯೇಕವಾದ ಅಭಿಷೇಕ ತೈಲ ಸಾಮಾನ್ಯವಾದ ವ್ಯಕ್ತಿಗಳ ಮೇಲೆ ಅಲ್ಲ, ಅವರಿಂದ ಒಂದು ಸುವಾಸನೆ ಬರುತ್ತದೆ. ಮಾಮೂಲಿ ದೇಹದಿಂದ ಬರುವಂಥ ಬೆವರು ವಾಸನೆಗಿಂತ ಅಭಿಷೇಕ ತೈಲದಿಂದ ಅಭಿಷೇಕಿಸಲ್ಪಟ್ಟವರ ಸುವಾಸನೆ ವ್ಯತ್ಯಾಸವಾಗಿರುತ್ತದೆ. ಇದು ಕ್ರಿಸ್ತನ ಗುಣಲಕ್ಷಣಗಳು, ಕ್ರಿಸ್ತನ ಸ್ವಭಾವ. ಬೆವರಿಂದ ಇರುವಂಥ ವ್ಯಕ್ತಿ ಮನುಷ್ಯನೇ, ಅವನು ಹೇಗೋ ಇರ್ತಾನೆ. ಶುದ್ಧೀಕರಿಸಲ್ಪಟ್ಟು ಒಳ್ಳೆ ವಸ್ತ್ರ ಹಾಕಿಕೊಂಡು ಒಳ್ಳೆಯ ಸುಗಂಧ ತೈಲದಿಂದ ಅಭಿಷೇಕಿಸಲ್ಪಟ್ಟವನು ಪ್ರತ್ಯೇಕವಾಗಿಡುವಾಗ ಹೇಗೆ ಇರುತ್ತಾನೆ. ಇದೇ ಒಂದು ದೊಡ್ಡ ವ್ಯತ್ಯಾಸ. ವಿಶ್ವಾಸಿಗಳಲ್ಲಿ ಅವಿಶ್ವಾಸಿಗಳಲ್ಲಿ ಇರುವಂಥ ವ್ಯತ್ಯಾಸ, ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ಇರುವಂಥ ವ್ಯತ್ಯಾಸ ಇದೆ. ಜೀವಿತದಲ್ಲಿ ದುರ್ವಾಸನೆ ಇರುತ್ತದೆ.
ಜೀವಿತದಲ್ಲಿ ಸುವಾಸನೆ, ದೈವಿಕ ಸುವಾಸನೆ, ದೇವರ ಗುಣಲಕ್ಷಣಗಳು, ಕ್ರಿಸ್ತನ ಸ್ವಭಾವ, ದೇವರು ಅಂಗೀಕರಿಸುವ ಸುವಾಸನೆ ಆ ಜೀವಿತದಲ್ಲಿ ಇರಬೇಕು. ಇದೇ ಪ್ರಿಪರೇಷನ್. ಇದೇ ಪರಿಶುದ್ಧಾತ್ಮ ದೇವರು ಒಬ್ಬ ಮನುಷ್ಯನನ್ನು ದೇವರಿಗಾಗಿ ಸಿದ್ಧ ಮಾಡುವುದು. ತನ್ನ ಅಭಿಷೇಕದ ಮೂಲಕ ಇದು ಪ್ರಾರಂಭ ಆಗುತ್ತೆ. ದೀಕ್ಷಾ ವಸ್ತ್ರಗಳು ಮತ್ತು ಅಭಿಷೇಕವನ್ನು ನಾವು ನೋಡಿದ್ದೇವೆ. 8-9 ವಾಕ್ಯಗಳಲ್ಲಿ ಆರೋನನ ಮಕ್ಕಳ ವಸ್ತ್ರಧಾರಣೆ ನೋಡೋಣ. ತರುವಾಯ ಅವನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು, ನೀನು ಅವರ ಬಳಿಗೆ ಹೋಗುವುದಲ್ಲ, ಅವರು ನನ್ನನ್ನು ಸಮೀಪಿಸುವಂತೆ ಮಾಡಬೇಕು. ದೇವ ದರ್ಶನದ ಗುಡಾರದ ಬಳಿಗೆ ಅವರನ್ನು ಕರೆತರಬೇಕು. ನೀನು ಹೋಗಿ ಸಮೀಪಿಸುವುದಲ್ಲ, ನೀನು ಅವರನ್ನು ಸಮೀಪಿಸುವುದಲ್ಲ, ನೀವು ಎಲ್ಲರೂ ಸೇರಿ ಸಮೀಪಿಸಬೇಕು. ಅಂದರೆ ಮೋಶೆಯನ್ನು ದೇವರು ಕರೆದ, ಮೋಶೆ ಮೂಲಕ ಅವರನ್ನು ಕರೆದ, ಮೋಶೆ ಮತ್ತು ಆರೋನನ ಮಕ್ಕಳು ಪ್ರತಿಯೊಬ್ಬರೂ ದೇವದರ್ಶನದ ಗುಡಾರದ ಬಾಗಿಲಿನ ಬಳಿ ಬರಬೇಕು ಎಂದು ದೇವರು ಹೇಳುತ್ತಾ ಇದ್ದಾನೆ. ಮೋಶೆ ಕಾಣಬೇಕು, ಮೋಶೆ ಮೂಲಕ ಆರೋನನ ಮಕ್ಕಳು ಕಾಣಿಸಿಕೊಳ್ಳಬೇಕು. ಪರಲೋಕ ರಾಜ್ಯಕ್ಕೆ ಯೇಸು ಕ್ರಿಸ್ತ ಪ್ರಭು ಒಬ್ಬನೇ ಹೋದನ. ಆತನು ಸ್ವರಕ್ತವನ್ನು ತೆಗೆದುಕೊಂಡು ಹೋಗಿ ಕಾಣಿಸಿಕೊಳ್ಳುವಾಗ ಆತನು ಪ್ರತಿಯೊಂದು ಮನುಷ್ಯರನ್ನು ವಿಮೋಚಿಸಿದನು. ಅವರನ್ನು ವಿಮೋಚಿಸಿ ಅವರ ಪರವಾಗಿ ದೇವರ ಮುಂದೆ ನಿಂತನು. ಯೇಸು ಮಾತ್ರವನ್ನೇ ದೇವರು ನೋಡಿದ್ರ? ಯೇಸು ಕ್ರಿಸ್ತನಲ್ಲಿ ಆತನನ್ನು ವಿಶ್ವಾಸಿಸಿದ ಸಭೆಯನ್ನು ಕೂಡ ದೇವರು ನೋಡಿದನು. ಯೇಸು ಕ್ರಿಸ್ತನ ಮೂಲಕ ದೊಡ್ಡ ಸಭೆಯನ್ನು ದೇವರು ನೋಡಿದನು. ಕ್ರಿಸ್ತ ಯೇಸುವಿನಲ್ಲಿ ದೇವರು ಆತನನ್ನು ಸಭೆಯನ್ನು ನೋಡಿದನು. ಅರ್ಥ ಮಾಡಿಕೊಳ್ಳಿ ದೇವರ ವಾಕ್ಯ. ವಿ ಆರ್ ಇನ್ ಕ್ರೈಸ್ಟ್. ನಾವು ಕ್ರಿಸ್ತನಲ್ಲಿ ಇದ್ದೇವೆ. ದೇವದರ್ಶನದ ಗುಡಾರದ ಬಾಗಿಲಿಗೆ ಸಮೀಪಿಸಬೇಕು. ಅವರನ್ನು ಕರೆತರಬೇಕು. ಆರೋನನಿಗೂ ಅವನ ಮಕ್ಕಳಿಗೂ ನಡುಕಟ್ಟುಗಳನ್ನು ಕಟ್ಟಿಸಬೇಕು. ಮುಂಡಾಸಗಳನ್ನು ಸ್ತುತಿಸಬೇಕು. ಮುಂಡಾಸ ಅಂದರೆ ತಲೆಯನ್ನು ಹೊದಿಸುವಂಥ ವಸ್ತು. ಕಾರ್ಗೆ ಇಂಚಿನ್ ಒಂದು ಬಾನೆಟ್ ಇರುತ್ತೆ, ಹೊದಿಕೆ. ತಲೆಗೆ ಮುಂಡಾಸ ಸುತ್ತಿಸಬೇಕು. ಸ್ಪೆಷಲ್ ಹೆಡ್ ಕವರಿಂಗ್ ಮುಂಡಾಸ ಅಂದರೆ ಅದನ್ನು ಸುತ್ತಿಸಬೇಕು. ಆ ಹೊತ್ತಿನಿಂದ ಯಾಜಕತ್ವವು ಶಾಶ್ವತವಾದ ನಿಯಮದಿಂದ ಅವರಿಗೆ ಉಂಟಾಗುವುದು. ದೀಕ್ಷಾವಸ್ತ್ರ ಹಾಕಿಕೊಂಡಾಗ, ಮುಂಡಾಸ ಹಾಕಿದಾಗ, ನಡುಕಟ್ಟು ಕಟ್ಟಿಸಿದಾಗ ಯಾಜಕತ್ವವು ಶಾಶ್ವತವಾದ ನಿಯಮದಿಂದ ಅವರಿಗೆ ಉಂಟಾಗುವುದು. ದೆನ್ ದೇ ಆರ್ ಎಲಿಜಿಬಲ್ ಟು ವರ್ಕ್ ಫಾರ್ ಗಾಡ್. ಆಗ ಮಾತ್ರ ದೇವರ ಸೇವಕರಾಗ್ತಾರೆ, ದೇವರ ಕಾರ್ಯ ಮಾಡ್ತಾರೆ. ದೇ ಬಿಲಾಂಗ್ಸ್ ಟು ಗಾಡ್. ದೇ ಆರ್ ದ ಆರ್ಮಿ ಆಫ್ ಗಾಡ್. ದೇವರ ಸೈನ್ಯವಾಗುತ್ತಾರೆ. ಸಹೋದರ ಸಹೋದರಿ ನೋಡಿ, ಏರ್ಪಾಡು, ಪ್ರತ್ಯೇಕತೆ, ಪರಿಶುದ್ಧ ಆಗುವುದು, ಪ್ರತಿಷ್ಠೆ ಮಾಡುವುದು, ಅಭಿಷೇಕ ಮಾಡುವುದು, ಪ್ರತ್ಯೇಕಿಸಲ್ಪಡುವುದು, ಸಿದ್ಧ ಆಗುವುದು, ಇವೆಲ್ಲ ಆದ ನಂತರವೇ ನಾವು ದೇವರ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ಯೋಗ್ಯರು. ಅಂದಿನಿಂದ ಶಾಶ್ವತವಾದ ನಿಯಮದಿಂದ ಅವರು ಯಾಜಕರಾಗಿ ಇರುವರು. ಸಿದ್ಧತೆ, ದೇವರ ಕೃಪೆ, ದೇವರು ಆರಿಸಿಕೊಂಡಿದ್ದಾನೆ. ಈ ಯಾಜಕತ್ವ ಅನ್ನೋದು ಶಾಶ್ವತವಾದ ನಿಯಮ ಅವರಿಗೆ. ಯೇಸುವಿನಲ್ಲಿ ದೇವರು ಮಾಡಿದ ಯಾಜಕತ್ವದಲ್ಲಿ ಶಾಶ್ವತವಾದ ಯಾಜಕತ್ವ ಅಡಕವಾಗಿದೆ. ಮತ್ತೆ ಮತ್ತೆ ಬಲಿ ಕೊಡುವಂಥ ಅವಶ್ಯಕತೆ ಇಲ್ಲದಂಥ ಯಾಜಕತ್ವ, ಸ್ವರಕ್ತದಿಂದ ಒಂದೇ ಸಾರಿ ಸಮರ್ಪಿಸಲ್ಪಟ್ಟಂಥ ಯಾಜಕತ್ವ,
once for all the sins of the world forgiven. Sins for the all people were forgiven once for all. ಪ್ರಪಂಚದಲ್ಲಿರುವಂಥ ಎಲ್ಲ ಮಾನವರ ಪಾಪಗಳು ಒಂದೇ ಸಾರಿ ಯೇಸುವಿನ ರಕ್ತದ ಮೂಲಕ ಕ್ಷಮಿಸಲ್ಪಟ್ಟಿತು. ಎಲ್ಲರ ಪಾಪದ ಬೆಲೆ ತೆರಲ್ಪಟ್ಟಿತು. 9ನೇ ವಾಕ್ಯದ ಬಳಿಗೆ ಯಾಜಕತ್ವ ಅವರಿಗೆ ಉಂಟಾಗುತ್ತದೆ. ದೇ ಆರ್ ಎಲಿಜಿಬಲ್, ದೇ ಆರ್ ಆಫ್ ಮೀ. ನನಗೆ ಸಂಬಂಧಪಟ್ಟವರು, ನನ್ನವರು, ನನ್ನ ಕಡೆಯವರು. ಎಷ್ಟೊಂದು ಅಧಿಕಾರ ಕೊಡಲ್ಪಟ್ಟಿದೆ, ಎಷ್ಟೊಂದು ಗೌರವ ಕೊಡಲ್ಪಟ್ಟಿದೆ. ದೇವರ ಪಕ್ಷವಾಗಿ ನಿಲ್ಲುವವರು. ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಆಪರೇಷನ್ ಆಫ್ ಗಾಡ್ ಆ್ಯಂಡ್ ಬಿಫೋರ್ ಗಾಡ್. ದೇವರಿಗಾಗಿ, ದೇವರ ಎದುರುಗಡೆ ಅವರು ಕೆಲಸ ಮಾಡೋದಕ್ಕೆ ಆಥರೈಸ್ ಆಗ್ತಾ ಇದ್ದಾರೆ. ಯೇಸು ಕ್ರಿಸ್ತ ಪ್ರಭುವನ್ನು ಫರಿಸಾಯರು ಕೇಳಿದ್ರು, ಯಾವ ಅಧಿಕಾರದಿಂದ ಈ ಕಾರ್ಯ ಮಾಡ್ತಾ ಇದೆಯಾ? ಯಾರು ನಿನ್ನನ್ನು ನೇಮಿಸಿದ್ದಾರೆ? ಗಾಡ್ ಹ್ಯಾಸ್ ಆಥರೈಸ್ಡ್. ದೇವರು ನನಗೆ ಈ ಅಧಿಕಾರ ಕೊಟ್ಟಿದ್ದಾನೆ. ಈ ಅಧಿಕಾರ ಯೇಸುವಿಗೆ ದೇವರು ಕೊಟ್ಟಿದ್ದಾನೆ. ಮೋಶೆ ದೊಡ್ಡ ನಾಯಕನಾಗಿ ನಮಗೆ ಕಾಣುತ್ತಾನೆ. ಈ ದೊಡ್ಡ ನಾಯಕನಿಗಿಂತ ದೊಡ್ಡ ಉದ್ಯೋಗ ಮಾಡಿದಾತನು ಅವನ ಅಣ್ಣಾದ ಆರೋನ. ಆರೋನನು ದೇವ ದರ್ಶನದ ಗುಡಾರದಲ್ಲಿ ಜೀವಿತಾವಧಿ ಪೂರ್ತಿ ಮನುಷ್ಯರಿಗಾಗಿ ದೇವರ ಸೇವೆ ಮಾಡಿದ. ಹೈ ಪ್ರೀಸ್ಟ್ ಜಾಬ್ ಇಸ್ ಎ ಗ್ರೇಟ್ ಜಾಬ್. ಯೇಸು ಕ್ರಿಸ್ತ ಪ್ರಭುವಿನಲ್ಲಿ ಇಬ್ಬರೂ ಇದ್ದಾರೆ. ಮೋಚಕನೂ ಆತನೇ ಮತ್ತು ಪವಿತ್ರಪಡಿಸುವ ಯಾಜಕನೂ ಆತನೇ, ಮಹಾಯಾಜಕನು. ಯೇಸು ಸಂಪೂರ್ಣನಾಗಿ ಕಾಣುತ್ತಿದ್ದಾನೆ. 9ನೇ ವಾಕ್ಯಕ್ಕೆ ಬರುವಾಗ, ಆ ಹೊತ್ತಿನಿಂದ ಯಾಜಕತ್ವವು ಶಾಶ್ವತ ನಿಯಮದಿಂದ ಅವರಿಗೆ ಉಂಟಾಗುವುದು. ದ್ಯಾಟ್ ಈಸ್ ದ ವೇ, ದ್ಯಾಟ್ ಈಸ್ ದ ಪ್ಯಾಟರ್ನ್. ಇದೇ ಪದ್ಧತಿ, ಇದೇ ವಿಧಾನ, ಹಾಗೆಯೇ ಪ್ರತಿಷ್ಠಿಸಬೇಕು. ಗಾಡ್ಸ್ ಗೈಡ್ಲೈನ್ಸ್ ಆ್ಯಂಡ್ ಕಾನ್ಸಕ್ರೇಷನ್. ದೇವರ ಮಾರ್ಗದರ್ಶನ ಇಲ್ಲಿ ಕೊಡುತ್ತಾ ಇದ್ದಾನೆ. ಆರೋನನ ಮಕ್ಕಳು ಯಾಜಕರಾಗಿ ಯಾವ ರೀತಿಯಾಗಿ ಸಿದ್ಧ ಆಗಬೇಕು. ಎಷ್ಟೊಂದು ಆಶ್ಚರ್ಯ. 10ರಿಂದ ಓದೋಣ. ಇವರ ನಿಮಿತ್ತವಾಗಿ, ಇವರಿಗಾಗಿ ಪಾಪ ಪರಿಹಾರ ಬಲಿಯನ್ನು ಕೊಡಬೇಕು. ಗುರುತಿಸಿ, ದೇವರ ಮಂದಿರದ ಒಳಗಡೆ ಅವರು ಇನ್ನೂ ಪ್ರವೇಶಿಸಲಿಲ್ಲ, ಅವರು ಸಿದ್ಧವಾಗಿದ್ದಾರೆ. ಆಗ ಅವರು ಸಿದ್ಧವಾಗಿದ್ದರೂ ಕೂಡ ಅವರು ಒಳಗಡೆ ಹೋಗಬೇಕಾದ್ರೆ ಅವರ ಪಾಪ ಪರಿಹಾರ ಆಗಬೇಕು. ಸಿನ್ ಆಫರಿಂಗ್, ದೋಷ ಪರಿಹಾರಕ ಯಜ್ಞ. 10ರಿಂದ 14. ತರುವಾಯ ನೀನು ಆ ಹೋರಿಯನ್ನು ದೇವ ದರ್ಶನದ ಗುಡಾರದ ಎದುರಿಗೆ ತರಿಸಬೇಕು. ಹೋರಿಯನ್ನು ತರಿಸಬೇಕು. ಹೋರಿಯ ರಕ್ತ ಪಾಪ ಪರಿಹಾರ ಅರ್ಥವಾಗಿ ಉಪಯೋಗಿಸುತ್ತಾರೆ. ಪಾಪ ಪರಿಹಾರ ಅಂದರೆ ದೋಷ ಪರಿಹಾರ ಯಜ್ಞಕ್ಕೆ ಉಪಯೋಗಿಸುತ್ತಾರೆ. ನಂತರ ಮತ್ತೊಂದು ಬಲಿ, ಸರ್ವಾಂಗ ಹೋಮ ಬಲಿ. ನಂತರ ಪ್ರತಿಷ್ಠೆಯ ಬಲಿ, ಯೆಹೋವನಿಗೆ ಸುಗಂಧ ಹೋಮ, ಪರಿಹಾರಾರ್ಥ ಬಲಿ, ಸುಗಂಧ ಹೋಮ ಬಲಿ, ಪ್ರತಿಷ್ಠಾಪನೆ ಬಲಿ, ಕನ್ನಡದಲ್ಲಿ ಸುಗಂಧ ಹೋಮ. ಎಷ್ಟೊಂದು ಅರ್ಹತೆಗಳು ಇರಬೇಕು, ಇದರ ಮೂಲಕ ನಾವು ತಿಳಿಯಬೇಕು. ಒಬ್ಬ ಕ್ರೈಸ್ತನಾಗಿ ನನ್ನ ಜೀವಿತ ಇಷ್ಟೊಂದು ಉನ್ನತವಾದದ್ದಾ, ಇಷ್ಟೊಂದು ಪ್ರತ್ಯೇಕವಾದದ್ದಾ, ಇಷ್ಟು ಅಧಿಕಾರದಿಂದ ಕೂಡಿದೆಯಾ, ಇಷ್ಟು ಬಾಧ್ಯತೆ ಇದೆಯಾ, ಇಷ್ಟು ದೊಡ್ಡದಾ? ಅದನ್ನು ನೀನು ತಪ್ಪಾಗಿ ತಿಳಿದುಕೊಳ್ಳಬೇಡ. ನಾನು ಆನಂದಿಸುತ್ತೇನೆ. ದೋಷ ಪರಿಹಾರಕ ಯಜ್ಞವನ್ನು ಕೊಟ್ಟು. 10ರಿಂದ 14. ನೀನು ಹೋರಿಯನ್ನು ದೇವದರ್ಶನದ ಗುಡಾರದ ಎದುರಿಗೆ ತರಿಸಬೇಕು. ಆರೋನನು ಅವನ ಮಕ್ಕಳು ಅದರ ತಲೆ ಮೇಲೆ ತಮ್ಮ ಕೈಗಳನ್ನಿಟ್ಟ ನಂತರ ಟ್ರಾನ್ಸ್ಫರ್ ಆಫ್ ಸಿನ್ಸ್, ದೋಷ ಪರಿಹಾರಕ ಯಜ್ಞ ನಡೆಯುತ್ತಾ ಇದೆ. ರೋಮ 12, 10ನೇ ವಾಕ್ಯದಲ್ಲಿ ಪೌಲನು ಅನ್ನುತ್ತಾನೆ, ಸಜೀವ
ಯಜ್ಞ ಅನ್ನುತ್ತಿದ್ದಾನೆ. ಸಜೀವ ಯಜ್ಞವಾಗಿ ನಿಮ್ಮನ್ನು ದೇವರಿಗೆ ಸಮರ್ಪಿಸಿರಿ ಅಂದರೆ ಅರ್ಥ ಏನು? ನೀವು ಬದುಕೇ ಇರ್ತಾರೆ, ಆದರೆ ಸಾಯಬೇಕು. ಯಜ್ಞ ಅಂದರೆ ಯಜ್ಞ, ಅದರಲ್ಲಿ ಬಲಿ ಆಗಬೇಕು. ಸಜೀವ ಯಜ್ಞ ಅಂದರೆ ಯಜ್ಞ ನಡೆಯುತ್ತದೆ, ಯಜ್ಞದಲ್ಲಿ ಯಜ್ಞ ಪೂರ್ತಿಯಾದರೂ ಬಲಿಪಶು ಬದುಕಿರುತ್ತದೆ. ಪ್ರತ್ಯೇಕವಾಗಿ ಇರಬೇಕು. ಆತನು ಪಾಪರಹಿತನು. ಯೇಸು ಕ್ರಿಸ್ತನು ಪಾಪರಹಿತನಾಗಿ ಮರಣಿಸಿದರೂ ಶಿಲುಬೆಯ ಮೇಲೆ ಆತನು ಬದುಕಿದ. ಶಿಲುಬೆಯ ಮೇಲೆ, ಈ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಯೇಸು ಶಿಲುಬೆ ಮೇಲೆ ಸತ್ತು ಶಿಲುಬೆಯ ಮೇಲೇ ಎದ್ದು ಬಂದನು. ಹಿ ಡೈಡ್ ಆನ್ ದ ಕ್ರಾಸ್ ಆ್ಯಂಡ್ ಹಿ ರಿಸರೆಕ್ಟೆಡ್ ಆನ್ ದ ಕ್ರಾಸ್ ಸ್ಪಿರಿಚುಲಿ, ಆತ್ಮಿಕವಾಗಿ ಆತ್ಮದಲ್ಲಿ ಸತ್ತನು. ಈ ಸಪ್ರೇಟೆಡ್ ಫ್ರಮ್ ಗಾಡ್, ದ್ಯಾಟ್ ಈಸ್ ಡೆತ್. ಮತ್ತೆ ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಆತ್ಮಿಕವಾಗಿ ಇಟ್ಟುಕೊಂಡನು. ಅಂದರೆ ಶಿಲುಬೆಯಲ್ಲೇ ಆತನು ಜೀವಂತವಾಗಿ ಎದ್ದನು. ಪಾಪದ ಪಾಲಿಗೆ ಸತ್ತು ಮತ್ತೆ ಆತನು ದೇವರಾಗಿರುವುದರಿಂದ ಶಿಲುಬೆಯಲ್ಲಿಯೇ ಆತ್ಮಿಕವಾಗಿ ಎದ್ದು ಬಂದನು. ಶಾರೀರಿಕವಾಗಿ 3ನೇ ದಿನದಲ್ಲಿ ಆತನು ಎದ್ದು ಬಂದ. ಆ ಹೋರಿಯ ತಲೆ ಮೇಲೆ ತಮ್ಮ ಕೈಗಳನ್ನು ಇಡಬೇಕು. ಪಾಪ ಪರಿಹಾರ ಆಗ್ತದೆ. ಅವರ ಪರವಾಗಿ ಆ ಹೋರಿ ಬಲಿ ಆಗ್ತಾ ಇದೆ. ಅವರ ಪಾಪಕ್ಕಾಗಿ ಆ ಹೋರಿ ರಕ್ತ ಸುರಿಸುತ್ತಾ ಇದೆ. ಅಂದರೆ ಇವರ ಪಾಪರಹಿತರಾಗುವ ಹಾಗೆ ಅದು ರಕ್ತ ಸುರಿಸಬೇಕು. ಪಾಪರಹಿತರಲ್ಲ, ಪಾಪ ಹೊದಿಸಲ್ಪಡ್ತದೆ. ಪಾಪ ಕ್ಲೀನ್ ಆಗೋದಿಲ್ಲ, ಕ್ಷಮಾಪಣೆ ಆಗೋದಿಲ್ಲ. ಪಶುಗಳ ರಕ್ತದಿಂದ ಪಾಪ ಮುಚ್ಚಲ್ಪಡ್ತದೆ, ಹೊದಿಸಲ್ಪಡ್ತದೆ. ಅಂದರೆ ದೇವರು ಆ ಪ್ರಾಣಿಯ ಬಲಿಯನ್ನು, ರಕ್ತವನ್ನು ನೋಡುವಾಗ ಅವರು ಅಂಗೀಕರಿಸಲ್ಪಡುತ್ತಾರೆ. ಯೇಸುವಿನ ನಿಜವಾದ ಬಲಿ ಆಗುವವರೆಗೂ ಅವರ ಪಾಪವನ್ನು ದೇವರು ಸಂಪೂರ್ಣವಾಗಿ ಕ್ಷಮಿಸುವುದಿಲ್ಲ. ಇದು ಯೇಸು ಕ್ರಿಸ್ತನ ರಕ್ತಕ್ಕೆ ಛಾಯೆ ಆಗಿದೆ ಅಷ್ಟೇ. ನಿಜವಾದ ರಕ್ತ ಯೇಸುವಿನ ರಕ್ತ ಮಾತ್ರ, ಅದು ಸುರಿಸಲ್ಪಡಬೇಕು. ಪಾಪ ಪರಿಹಾರ ಯೇಸುವಿನ ರಕ್ತದ ಮೂಲಕ ಮಾತ್ರ. ದೇವರ ವಾಕ್ಯಕ್ಕೆ ಆರೋನನು ಅವನ ಮಕ್ಕಳು ವಿಧೇಯರಾಗಿದ್ದರಿಂದ ಅವರ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಬಲಿಯಾದ ಪ್ರಾಣಿಯ ರಕ್ತದ ಮೂಲಕ ಅವರ ಪಾಪಗಳು ಒದಿಸಲ್ಪಡ್ತದೆ. ಆದರೆ ಅವರು ದೇವರು ಅಂಗೀಕರಿಸುವ ಹಾಗೆ ಆ ರಕ್ತ ಮಾಡುತ್ತದೆ. ಪ್ರಾಣಿಗೆ ಯಾವುದೇ ಪಾಪ ಇರುವುದಿಲ್ಲ. ಪ್ರಾಣಿಯ ರಕ್ತ ಆರೋನನನ್ನು ಅವನ ಮಕ್ಕಳನ್ನು ಒದಿಸುತ್ತಾ ಇದೆ, ಮುಚ್ಚುತ್ತಾ ಇದೆ. ದೇವರು ಅಂಗೀಕಾರ ಬರುತ್ತದೆ. ದೇವರು ಅವರನ್ನು ನಾಶ ಮಾಡದ ಹಾಗೆ ಆ ರಕ್ತ, ಅವರ ಆ ಪಾಪವನ್ನು ಆ ರಕ್ತ ಮುಚ್ಚುತ್ತದೆ. ನಮ್ಮ ಪಾಪ ನಮ್ಮಲ್ಲೇ ಇದೆ. ಯೇಸುವಿನ ರಕ್ತ ಬಂದಾಗ ಮಾತ್ರ, ರಕ್ತವನ್ನು ನೋಡಿ ದೇವರು ನಮ್ಮನ್ನು ಬಿಟ್ಟು ಬಿಡುತ್ತಾನೆ. ಇಲ್ಲಿ ಕೂಡ ನಿಮ್ಮ ಪಾಪಗಳೆಲ್ಲವನ್ನು ಕ್ಷಮಿಸಿದ್ದಾನೆ. ಅದರ ಮೇಲೆ ಕೈಗಳಿಡುವಾಗ ನಿನ್ನ ಪಾಪ ಅದರ ಮೇಲೆ ಹೋಗುತ್ತೆ. ಆದುದರಿಂದ ಆ ಪ್ರಾಣಿ ಅವರಿಗೆ ಪರವಾಗಿ ಬಲಿಯಾಗುತ್ತದೆ. ಅದು ಮರಣಿಸುತ್ತದೆ. ಅದರಿಂದ ಅವರು ದೇವರಿಂದ ಅಂಗೀಕರಿಸಲ್ಪಡುತ್ತಾರೆ. ಅವರಿಗೆ ಬದಲಾಗಿ ಅದು ಸಾಯುತ್ತದೆ. ಅವರ ಪಕ್ಷವಾಗಿ ಅದು ಸಾಯುತ್ತದೆ. ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನದ ಗುಡಾರದ ಬಾಗಿಲಲ್ಲಿ ವಧಿಸಬೇಕು. ಹೊರಗಡೆ ದೇವದರ್ಶನದ ಗುಡಾರದ ಬಾಗಿಲಲ್ಲಿ, ಅಂದರೆ ಹೊರಗಡೆ ಬಾಗಿಲಲ್ಲಿ ವಧಿಸುವಾಗ ಆ ರಕ್ತ ಅವರನ್ನು ಶುದ್ಧಿ ಮಾಡುತ್ತದೆ. ಅವರು ಶುದ್ಧರಾಗಿ ದೇವರ ಅಂಗೀಕಾರ ಮಾಡುತ್ತಾನೆ. ಆ ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಬೆರಳಿನಿಂದ ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ
ಎಂದು ದೇವರ ವಾಕ್ಯ ಹೇಳ್ತದೆ. ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಬೇಕು. ಯಜ್ಞವೇದಿ ಚೌಚೌಕವಾಗಿ ಮಾಡಲ್ಪಡುತ್ತದೆ. ಜಾಲಿ ಮರದಿಂದ 4 ದಿಕ್ಕುಗಳಿಂದ ತಾಮ್ರದ ಹೊದಿಕೆ ಅದಕ್ಕೆ ಹಾಕಲ್ಪಡಬೇಕು. 4 ಕೊಂಬುಗಳಿರ್ತದೆ. ಆ ಕೊಂಬುಗಳ ಮೇಲೆ ಬೆರಳಿಂದ ಹಚ್ಚಬೇಕು. ಅಂದರೆ ರಕ್ತ ಅವರ ಮೇಲೆ ಪ್ರೋಕ್ಷಿಸಲ್ಪಟ್ಟಿದೆ ಅಂತ ಅರ್ಥ. ಅವರಿಗಾಗಿ ಸುರಿಸಲ್ಪಟ್ಟಂಥ ರಕ್ತ. ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡಕ್ಕೆ ಹೊಯ್ಯಬೇಕು. ಯಜ್ಞವೇದಿಯ ಕೆಳಗಡೆ ಬುಡ, ಅದರ ಕೆಳಗಡೆ ಪ್ರಾಣಿಯ ಹೋರಿಯ ರಕ್ತವನ್ನು ಒಯ್ಯಬೇಕು. ಬಲಿ ಅರ್ಪಣ ದಹಿಸಲ್ಪಡುತ್ತಾ ಇರುವಾಗ, ಬಲಿ ಆಗುತ್ತಾ ಇರುವಾಗ ಆ ಜೀವಿ ಸತ್ತು ಹೋಗುತ್ತೆ. ಪ್ರಾಣ ಹೋಗಿತು. ನಂತರ ಅದರ ವಪೆಯನ್ನು, ಕಾಳಿಜದ ಮೇಲಿರುವ ಕೊಬ್ಬನ್ನು, 2 ಹುಳಿಕಾಯಿಗಳನ್ನು, ಅವುಗಳ ಮೇಲಿರುವ ಕೊಬ್ಬನ್ನು ತೆಗೆದುಕೊಂಡು ಯಜ್ಞವೇದಿ ಮೇಲೆ ಹೋಮ ಮಾಡಬೇಕು. ಕೊಬ್ಬು ವೇಸ್ಟ್. ಹೋರಿಯ ಮಾಂಸವನ್ನು, ಚರ್ಮವನ್ನು, ಕಲ್ಮಶವನ್ನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಟ್ಟು ಬಿಡಬೇಕು. ಇದು ದೋಷ ಪರಿಹಾರಕ ಯಜ್ಞ. ಯಾಜಕರು ಪಾಪ ಪರಿಹಾರಾರ್ಥಕವಾಗಿ ಬಲಿಯಾದ ಮಾಂಸವನ್ನು ತಿನ್ನಬಾರದು. ಸರ್ವಾಂಗ ಹೋಮ, ಸುಗಂಧ ದ್ರವ್ಯ ಹೋಮ, ಈ ಎಲ್ಲ ಹೋಮಗಳ ಮಾಂಸವನ್ನು ತಿನ್ನಬಹುದು. ಆದರೆ ದೋಷ ಪರಿಹಾರಕ ಯಜ್ಞದ ಮಾಂಸವನ್ನು ತಿನ್ನಬಾರದು. ಇಲ್ಲಿ ಕೂಡ ನಮಗೆ ಕಾಣುತ್ತಾ ಇದೆ, ಈ ಜಂತು ಶ್ರಮೆಯನ್ನು ಅನುಭವಿಸುತ್ತಾ ಇದೆ. 15ರಿಂದ ಓದೋಣ. ವಿಮೋಚನಾ ಕಾಂಡ ಗ್ರಂಥ 28ನೇ ಅಧ್ಯಾಯದಲ್ಲಿ ನಮಗೆ ಯಾಜಕನಾದ ಆರೋನನು ಮಕ್ಕಳು ಪ್ರತಿಷ್ಠೆ ಆಗುವಂಥ ವಿಧಾನ ಕಾಣುತ್ತಾ ಇದೆ. ಅದರಲ್ಲಿ ಪ್ರಧಾನವಾಗಿ ಅವರಿಗೆ ದೇವರ ಪ್ರತ್ಯಕ್ಷ ಗುಡಾರದ ಸಮೀಪಕ್ಕೆ ಬಂದಾಗ ಹೋರಿಯನ್ನು, 2 ಟಗರುಗಳನ್ನು ಮತ್ತು ಹುಳಿಯಿಲ್ಲದ ರೊಟ್ಟಿಗಳನ್ನು, ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹೊಯ್ದ ಹುಳಿಯಿಲ್ಲದ ಕಡುಬುಗಳನ್ನು, ಗೋಧಿ ಹಿಟ್ಟಿನಿಂದ ಮಾಡಿಸಿ ಒಂದೇ ಪುಟ್ಟಿಯಲ್ಲಿ ತುಂಬಿಸಬೇಕು. ಅವರಿಗೆ ಸ್ನಾನ ಮಾಡಿಸಿದ ನಂತರ ದೀಕ್ಷಾ ವಸ್ತ್ರಗಳನ್ನು ಧರಿಸಬೇಕು. ಹೋರಿಯನ್ನು ಪಾಪ ದೋಷ ಪರಿಹಾರಕ ಯಜ್ಞವಾಗಿ ಕೊಡು ಅಂದನು. 14ನೇ ವಾಕ್ಯದ ವರೆಗೂ ಈ ಹೋರಿಯನ್ನು ದೋಷ ಪರಿಹಾರಕ ಯಜ್ಞವಾಗಿ ಬಲಿ ಕೊಡಬೇಕು. ಅವರ ಪಾಪದ ನಿಮಿತ್ತವಾಗಿ ಕ್ಷಮಾಪಣೆ ಮಾಡುವುದಕ್ಕಾಗಿ ಬಲಿ ಕೊಡಬೇಕು ಅಂದನು. ನೀವು ಗಮನಿಸಬೇಕು, ದೇವರ ಸೇವೆ ಮಾಡುವುದಕ್ಕಾಗಿ ದೇವರಿಂದ ಏರ್ಪಡಿಸಲ್ಪಟ್ಟಂಥವರು ಪಾಪ ಕ್ಷಮಾಪಣೆ ಹೊಂದಿದವರಾಗಿ ಇರಬೇಕು ಮತ್ತು ದೇವರೊಟ್ಟಿಗೆ ಸಮಾಧಾನ ಹೊಂದಿದವರಾಗಿ ಇರಬೇಕು. ಅದಕ್ಕೆ ಸಮಾಧಾನ ಯಜ್ಞ. ದೇವರಿಗಾಗಿ ಪ್ರತಿಷ್ಠಿತರಾಗಿ ಇರಬೇಕು. ಅದಕ್ಕಾಗಿ ಪ್ರತಿಷ್ಠೆ ಸಂಬಂಧಪಟ್ಟಂಥ ಯಜ್ಞ. ಗಮನಿಸಿ, ಆಗ ಮಾತ್ರ ಅವರು ಸೇವೆ ಮಾಡುವುದಕ್ಕೆ ಅರ್ಹರಾಗುತ್ತಾರೆ. ಪಾಪ ಪರಿಹಾರಾರ್ಥ ಬಲಿವರೆಗೂ, ದೋಷ ಪರಿಹಾರಕ ಯಜ್ಞವರೆಗೂ ನೋಡಿದ್ದೇವೆ. 15ರಿಂದ 18ರವರೆಗೂ ನಾವು ನೋಡುವಾಗ ಇದು ಸುಗಂಧ ಹೋಮ ಅಂತ ಹೇಳಿದರೂ ಕೂಡ ದೇವರಿಗೂ ಸೇವಕರಿಗೂ ಮಧ್ಯದಲ್ಲಿ ಸಮಾಧಾನ ಅನುಗ್ರಹಿಸಲ್ಪಡಬೇಕು. ಇಟ್ಸ್ ಫಾರ್ ಗಾಡ್ಸ್ ಸೇಕ್ ದೇ ಹ್ಯಾವ್ ಟು ಗಿವ್ ಆ್ಯನ್ ಆಫರಿಂಗ್. ದೇವರಿಗಾಗಿ ಕೊಡಬೇಕು.
ಯಾಕಂದರೆ ಆತನು ಇವರನ್ನು ಅಂಗೀಕರಿಸಬೇಕು ಅಂದರೆ ಕೇವಲ ಪಾಪ ಕ್ಷಮಾಪಣೆ ಅಲ್ಲ, ಸಮಾಧಾನ ಬಲಿ ಕೂಡ ಕೊಡಬೇಕು. ಅದರ ನಿಮಿತ್ತವಾಗಿ ಆ ಟಗರುಗಳಲ್ಲಿ ಒಂದನ್ನು ತೆಗೆದುಕೊಂಡು ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನು ಇಟ್ಟ ನಂತರ ನೀನು ಅದನ್ನು ವಧಿಸಿ ಅದರ ರಕ್ತವನ್ನು ಯಜ್ಞವೇದಿಯ 4 ಕಡೆಗಳಿಗೆ ಚೆಲ್ಲಬೇಕು. ಆಗ ನೀನು ಆ ಟಗರನ್ನು ತುಂಡು ತುಂಡಾಗಿ ಕಡಿದು ಅದರ ಕರುಳುಗಳನ್ನು ಕಾಲುಗಳನ್ನು ತೊಳೆಸಿ ಅವುಗಳನ್ನು ಆ ತುಂಡುಗಳನ್ನು ತಲೆಯನ್ನು ಒಟ್ಟಿಗೆ ಇಟ್ಟು ಅದನ್ನೆಲ್ಲ ಯಜ್ಞವೇದಿಯ ಮೇಲೆ ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು. ದೇವರಿಗೆ ಹಿಂಪಾದ ಬಲಿಯಾಗಿರಬೇಕು. ದೇವರ ಅಕ್ಸೆಪ್ಟೆನ್ಸ್ ಸೂಚಿಸುತ್ತದೆ. ದೇವರ ದಯೆ ದೊರಕುವಂತೆ ಮಾಡಬೇಕು. ದೇವರು ಈ ಬಲಿಯ ಮೂಲಕ ಅವರನ್ನು ಅಂಗೀಕರಿಸುತ್ತಾ ಇದ್ದಾನೆ. ದೇವರೊಟ್ಟಿಗೆ ಸಮಾಧಾನ ಇದು ಕೊಡುತ್ತದೆ. ಆದುದರಿಂದ ಇವರು ಆ ಟಗರಿನ ತಲೆ ಮೇಲೆ ಕೈಗಳನ್ನಿಟ್ಟಾಗ ತಮ್ಮ ಪಾಪಗಳನ್ನು ಆ ಟಗರಿನ ಮೇಲೆ ಆಪಾದಿಸಿದ ಹಾಗೆ ಅರ್ಥ ಆಗ್ತದೆ. ಅವರ ಪಾಪ ಕ್ಷಮಾಪಣೆ ಒಟ್ಟಿಗೆ ಸಮಾಧಾನವನ್ನು ಅನುಗ್ರಹ ಮಾಡುತ್ತಾ ಇದ್ದಾನೆ. 19ರಿಂದ 21 ಇರುವ ವಾಕ್ಯ ಭಾಗದಲ್ಲಿ 2ನೇ ಟಗರು ಅಂತ ನಾವು ನೋಡುತ್ತೇವೆ. ಇದು ಕಾನ್ಸಕ್ರೇಷನ್ ಆಫರಿಂಗ್, ಪ್ರತಿಷ್ಠೆ ಮಾಡಿಕೊಳ್ಳುವಂಥ ಅರ್ಪಣೆ. ಓದೋಣ. ಆಮೇಲೆ ನೀನು 2ನೇ ಟಗರನ್ನು ತೆಗೆದುಕೊಂಡು ಆರೋನನು ಅವನ ಮಕ್ಕಳು ಅದರ ತಲೆ ಮೇಲೆ ತಮ್ಮ ಕೈಗಳನ್ನು ಇಟ್ಟ ನಂತರ ಅದನ್ನು ವಧಿಸಿ ಅದರ ರಕ್ತದಲ್ಲಿ ಸ್ವಲ್ಪವನ್ನು ಆರೋನನ ಮತ್ತು ಅವನ ಮಕ್ಕಳ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬೆರಳಿಗೂ ಬಲಗಾಲಿನ ಹೆಬ್ಬೊಟ್ಟಿಗೂ ಸೋಂಕಿಸಿ ಮಿಕ್ಕ ರಕ್ತವನ್ನು ಯಜ್ಞವೇದಿಯ 4 ಕಡೆಗಳಿಗೆ ಚೆಲ್ಲಬೇಕು. ಅದಲ್ಲದೆ ನೀನು ಯಜ್ಞವೇದಿಯ ಮೇಲಿರುವ ರಕ್ತದಲ್ಲಿಯೂ ಅಭಿಷೇಕ ತೈಲದಲ್ಲಿಯೂ ಸ್ವಲ್ಪವನ್ನು ತೆಗೆದುಕೊಂಡು ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ ಅವನ ಮಕ್ಕಳ ಅವರ ವಸ್ತ್ರಗಳ ಮೇಲೆಯೂ ಚಿಮುಕಿಸಬೇಕು. ಅವನು ಅವನ ಮಕ್ಕಳು ಅವರ ವಸ್ತುಗಳು ಸಹಿತವಾಗಿ ಪರಿಶುದ್ಧರಾಗುವರು. ದೇವರ ಸನ್ನಿಧಿಯ ಒಳಗೆ ಪ್ರವೇಶಿಸುವುದಕ್ಕಾಗಿ ಅವರು ಪ್ರತಿಷ್ಠಿತರಾಗಬೇಕು. ಅವರ ವಸ್ತ್ರಗಳು ಕೂಡ ಪ್ರತಿಷ್ಠಿಸಲ್ಪಡಬೇಕಾದರೆ ಪರಿಶುದ್ಧರಾಗಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅವರ ಬಲಗಿವಿಯ ತುದಿಯಲ್ಲಿ ಅದರ ರಕ್ತದ ಸೋಂಕು ಆಗುತ್ತದೆ. ಬಲಗೈಯ ಹೆಬ್ಬೆರಳಿಗೂ ಬಲಗಾಲಿನ ಹೆಬ್ಬೊಟ್ಟಿಗೂ ಬಲಗಿವಿಯ ತುದಿಗೂ ರಕ್ತವನ್ನು ಸೋಂಕಿಸಬೇಕು. ರಕ್ತ ಪ್ರೋಕ್ಷಣ ಮಾಡುವುದರ ಮೂಲಕ ಶುದ್ಧೀಕರಿಸಲ್ಪಡುವುದಕ್ಕೆ ಇಲ್ಲಿ ಶ್ರದ್ಧೆ ತೆಗೆದುಕೊಳ್ಳಬೇಕು ಅಂತ ದೇವರು ಹೇಳುತ್ತಿದ್ದಾನೆ. ಅವರು ಪರಿಶುದ್ಧರಾದ ನಂತರ ದೇವರ ಮಂದಿರದ ಒಳಗೆ ಅವರು ಬರಬೇಕು ಅಂತ ದೇವರ ವಾಕ್ಯ ಹೇಳುತ್ತದೆ. 22ರ ವಾಕ್ಯದಿಂದ 28ನೇ ವಾಕ್ಯದವರೆಗೂ ಅವರು ಮಾಡಬೇಕಾದ ಪ್ರತ್ಯೇಕವಾದ ಅರ್ಪಣೆಗಳು, ಅವರು ಅಂಗೀಕರಿಸಲ್ಪಡುವುದಕ್ಕೆ ಅವರು ಧರಿಸಿದ ವಸ್ತ್ರಕ್ಕಾಗಿ ಪ್ರತ್ಯೇಕ ಅರ್ಪಣೆಗಳು, ಬಳಿಕ ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಲ್ಪಟ್ಟ ಆ ಟಗರಿನ ಕೊಬ್ಬನ್ನೆಲ್ಲ, ಅಂದರೆ ಬಾಲದ ಕೊಬ್ಬನ್ನು, ವಪೆಯನ್ನು, ಕಾಳಿಜದ ಮೇಲಿರುವ ಕೊಬ್ಬನ್ನು, 2 ಹುಳಿಕಾಯಿಗಳನ್ನು, ಅವುಗಳ ಮೇಲಿರುವ ಕೊಬ್ಬನ್ನು, ಬಲದೊಡೆಯನ್ನು ಮತ್ತು ಯೆಹೋವನೆದುರಾಗಿ ಪುಟ್ಟಿಯಲ್ಲಿ ಇಟ್ಟಿದ್ದ ಹುಳಿಯಿಲ್ಲದ ಪದಾರ್ಥಗಳಲ್ಲಿ 1 ರೊಟ್ಟಿಯನ್ನು, ಎಣ್ಣೆ ಮಿಶ್ರವಾದ 1 ಹೋಳಿಗೆಯನ್ನು, 1 ಕಡುಬನ್ನು ತೆಗೆದುಕೊಂಡು ಅವುಗಳನ್ನೆಲ್ಲ ಆರೋನನ ಮತ್ತು ಅವನ ಮಕ್ಕಳ ಕೈಗೆ ಕೊಟ್ಟು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಇದು ನೈವೇದ್ಯ. ಈ ನೈವೇದ್ಯದಲ್ಲಿ
ಇದರಲ್ಲಿ ರಕ್ತ ಪ್ರೋಕ್ಷಣೆ ಇರುವುದಿಲ್ಲ. ಆಹಾರ ಪದಾರ್ಥವನ್ನೇ ಸಮರ್ಪಿಸುತ್ತಾರೆ. ಅದು ಕೂಡ ರೊಟ್ಟಿಯೊಟ್ಟಿಗೆ ಎಣ್ಣೆ ಮಿಶ್ರವಾದ ಹೋಳಿಗೆ. ಒಂದು ಕಡುಬನ್ನು ತೆಗೆದುಕೊಂಡು ಅವುಗಳನ್ನೆಲ್ಲ ಅವರ ಕೈಗೆ ಕೊಟ್ಟು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ದೇವರಿಗೆ ಸಮರ್ಪಿಸುವ ಭಾವನೆಯಿಂದ ಮಾಡಬೇಕಿದನ್ನು. ನಂತರ 25, ಆಮೇಲೆ ಅವುಗಳನ್ನು ಅವರ ಕೈಯಿಂದ ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮ ದ್ರವ್ಯದ ಸಂಗಡ ಯೆಹೋವನಿಗೆ ಆಹುತಿ ಕೊಡಬೇಕು. ಯೆಹೋವನಿಗೆ ಸುಗಂಧ ಹೋಮವಾಗಿದೆ. ನಂತರ ಆರೋನನ ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಿದ ಟಗರಿನ ಎದೆಯ ಭಾಗವನ್ನು ತೆಗೆದುಕೊಂಡು ಅದನ್ನು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಬೇಕು. ಅದು ನಿನಗೇ ಸಲ್ಲತಕ್ಕ ಪಾಲು. ಮೋಶೆ ಆಫರಿಂಗ್ ಕೊಟ್ಟದರಿಂದ ಮೋಶೆಗೆ, ಇನ್ನು ಮೇಲೆ ಮಹಾಯಾಜಕನು ಕೊಡುವಾಗ ಅದು ಮಹಾಯಾಜಕನ ಪಾಲಾಗ್ತದೆ. ಆರೋನನಿಗೂ ಅವನ ಮಕ್ಕಳಿಗೂ ಯಾಜಕ ದೀಕ್ಷೆಯನ್ನು ಕೊಡುವಾಗ ಸಮರ್ಪಿಸಿದ ಟಗರಿನ ಮಾಂಸದಲ್ಲಿ ನೈವೇದ್ಯವಾಗಿ ನಿವಾಳಿಸಿದ ಎದೆಯ ಭಾಗವನ್ನು, ಯಾಜಕರ ಭಾಗಕ್ಕೆ ಪ್ರತ್ಯೇಕಿಸಿದ ತೊಡೆಯನ್ನು ದೇವರದೆಂದು ಭಾವಿಸಬೇಕು. ಈ ಅರ್ಪಣಾ ಕಾರ್ಯಕ್ರಮ ನಡೆಸಿದ ಯಾಜಕರಿಗೆ ಟಗರಿನ ಮಾಂಸದಲ್ಲಿ ಅವರಿಗಾಗಿ ಪ್ರತ್ಯೇಕಿಸಬೇಕು. ಶಾಶ್ವತ ನಿಯಮವಾಗಿ ಇಸ್ರಾಯೇಲರು ಅವುಗಳನ್ನು ಆರೋನನಿಗೂ ಅವನ ವಂಶಸ್ಥರಿಗೂ ಕೊಡತಕ್ಕದ್ದು. ಅವು ಯಾಜಕರ ಭಾಗಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿವೆ. ಇಸ್ರಾಯೇಲರು ಸಮಾಧಾನ ಯಜ್ಞಕ್ಕಾಗಿ ಪಶುಗಳನ್ನು ವಧಿಸಿ ಯೆಹೋವನಿಗೆ ನೈವೇದ್ಯ ಮಾಡುವಾಗೆಲ್ಲ ಆ ಭಾಗಗಳನ್ನು ಯಾಜಕರಿಗೋಸ್ಕರ ಪ್ರತ್ಯೇಕಿಸಬೇಕು. ಅಭಿಷೇಕ ಹೊಂದಬೇಕಾದರೂ ಪ್ರತಿಷ್ಠಿಸಲ್ಪಡಬೇಕಾದರೂ ವಸ್ತ್ರಧಾರಣೆ ಮಾಡಿರಬೇಕು. ವಸ್ತ್ರಧಾರಣೆ ಅವರ ಜೀವಿತ ಕ್ರಿಯೆಗಳನ್ನು ನೆನಪು ಮಾಡುತ್ತದೆ. ಒಬ್ಬ ವ್ಯಕ್ತಿಯ ಜೀವಿತ ಮಾರ್ಪಾಡು ಹೊಂದದೆ, ಕ್ರಿಯೆಗಳು ಬದಲಾವಣೆ ಆಗದೆ, ಪರಿಶುದ್ಧತೆ ಆಗದೆ, ಪ್ರತಿಷ್ಠೆ ಆಗದೆ ಆ ವ್ಯಕ್ತಿ ದೇವರ ಸೇವೆಯಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಆರೋನನ ಯಾಜಕ ದೀಕ್ಷಾ ವಸ್ತ್ರಗಳೇ ಅವನ ತರುವಾಯ ಅವನ ವಂಶಸ್ಥರಿಗೂ ಉಪಯೋಗವಾಗಬೇಕು. ಅವರು ಪಟ್ಟಾಭಿಷಿಕ್ತರಾಗಿ ಮಹಾಯಾಜಕೋದ್ಯಕ್ಕೆ ಬಂದಾಗ ಅವುಗಳನ್ನು ಧರಿಸಿಕೊಳ್ಳಬೇಕು. ಅವನ ಮಕ್ಕಳಲ್ಲಿ ಅವನಿಗೆ ಪ್ರತಿಯಾಗಿ ಮಹಾಯಾಜಕನಾಗುವವನು ಪವಿತ್ರ ಸ್ಥಾನದಲ್ಲಿ ದೇವರ ಸೇವೆಯನ್ನು ನಡೆಸುವುದಕ್ಕೆ ದೇವದರ್ಶನದ ಗುಡಾರದ ಒಳಗೆ ಪ್ರವೇಶಿಸಿದ ದಿನದಿಂದ 7 ದಿವಸಗಳವರೆಗೆ ಆ ವಸ್ತ್ರಗಳನ್ನು ಧರಿಸಿಕೊಂಡಿರಬೇಕು. 7 ಅನ್ನುವಂಥ ಸಂಖ್ಯೆ ಸಂಪೂರ್ಣತೆಯನ್ನು ತಿಳಿಸುತ್ತದೆ. ಅವರು ಸಂಪೂರ್ಣವಾಗಿ ಪ್ರತಿಷ್ಠಿತರಾಗಿರಬೇಕು. ಪವಿತ್ರರಾಗಿ ಸಂಪೂರ್ಣರಾಗಿ ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳಬೇಕು. ದೇವರ ಸೇವೆ ಸಾಧಾರಣವಾದದಲ್ಲ. 4 ವಾಕ್ಯಗಳು ಹೇಳಿದರೆ ದೇವರ ಸೇವಕನು ಆಗುವುದಿಲ್ಲ. ಜೀವಿತದಲ್ಲಿ ರೂಪಾಂತರ ಅವನು ಕಾಣಬೇಕು. 29ನೇ ವಾಕ್ಯದಿಂದ ಕೆಲವು ಪ್ರತ್ಯೇಕವಾದ ಮಂದಿರ ಅಧಿಕಾರಗಳು, ಕೆಲವು ವಿಧಿಗಳು ಕುರಿತಾಗಿ ಹೇಳುತ್ತಾ ಬಂದನು. 31ರಿಂದ 37ನೇ ವಾಕ್ಯದವರೆಗೂ ಇರುವ ವಾಕ್ಯ ಭಾಗದಲ್ಲಿ ಕೆಲವು ಅಧಿಕಾರಗಳನ್ನು ನೋಡುತ್ತೇವೆ. ಆರೋನನ ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಿದ ಟಗರಿನ ಮಾಂಸವನ್ನು ದೇವದರ್ಶನದ ಗುಡಾರದ ಪ್ರಾಕಾರದಲ್ಲಿ ಬೇಯಿಸಬೇಕು. ಆರೋನನು ಅವನ ಮಕ್ಕಳು ಆ ಟಗರಿನ ಮಾಂಸವನ್ನು, ಪುಟ್ಟಿಯಲ್ಲಿರುವ ರೊಟ್ಟಿಯನ್ನು ದೇವದರ್ಶನದ ಗುಡಾರದ ಬಾಗಿಲೊಳಗೆ ಊಟ ಮಾಡಬೇಕು. ನೋಡಿ, ಪ್ರಾಯಶ್ಚಿತ್ತ ಆದ ನಂತರ ಅದರಿಂದ
ಅದರಿಂದ ಒಳ್ಳೆ ಆಹಾರದಲ್ಲಿ ಅವರು ತಿನ್ನಬಹುದು. ದೇವರು ಅದನ್ನು ಅಂಗೀಕರಿಸುತ್ತಾ ಇದ್ದಾನೆ. ವಿಧಿಯಾಗಿ ಅವರು ಜೀವಿಸುವುದರಿಂದ ದೇವರ ಪಕ್ಷವಾಗಿ ಜೀವಿಸುತ್ತಾ ಇದ್ದಾರೆ ಅಂತ ಅರ್ಥ. ಅವರನ್ನು ಯಾಜಕ ಉದ್ಯೋಗಕ್ಕೆ ಸೇರಿಸುವುದಕ್ಕೂ ದೇವರ ಸೇವೆಗೆ ಪ್ರತಿಷ್ಠಿಸುವುದಕ್ಕೂ ಯಾವ ಪದಾರ್ಥಗಳು ದೋಷ ಪರಿಹಾರಕ್ಕಾಗಿ ಸಮರ್ಪಿಸಲ್ಪಟ್ಟವೋ ಅವುಗಳನ್ನು ಅವರೇ ಭೋಜನ ಮಾಡಬೇಕೇ ಹೊರತು ಇತರರು ತಿನ್ನಕೂಡದು. ಅದು ಅವರ ಪೋಷಣಾರ್ಥವಾದ ವಿಧಿಗಳಲ್ಲಿ ಒಂದಾಗಿ ದೇವರು ಅವರಿಗೆ ಕೊಡುತ್ತಾ ಇದ್ದಾನೆ. 35ನೇ ವಾಕ್ಯ, ನಾನು ನಿನಗೆ ಆಜ್ಞಾಪಿಸಿದ ರೀತಿಯಲ್ಲಿ 7 ದಿವಸದ ಆಚಾರವನ್ನು ನಡೆಸಿ ಆರೋನನನ್ನು ಅವನ ಮಕ್ಕಳನ್ನು ಉದ್ಯೋಗಕ್ಕೆ ಸೇರಿಸಬೇಕು. 7 ಅಂದರೆ ಪರಿಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಾಗಲೇ ದೇವರಿಗೆ ಸಂಬಂಧಪಟ್ಟವರು, ಬೇರೆ ಯಾವುದಕ್ಕೂ ಸಂಬಂಧಪಟ್ಟವರು ಅಲ್ಲ ಅಂತ ಅವರು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ನಂತರವೇ ಸೇವೆಗೆ ಅವರು ಯೋಗ್ಯರಾಗುತ್ತಾರೆ. ಪ್ರತಿದಿನದಲ್ಲಿಯೂ ದೋಷ ಪರಿಹಾರಕ್ಕಾಗಿ 1 ಹೋರಿಯನ್ನು ಯಜ್ಞ ಮಾಡಬೇಕು. ಅದಲ್ಲದೆ ಯಜ್ಞವೇದಿಯನ್ನು ಶುದ್ಧ ಮಾಡುವುದಕ್ಕಾಗಿ ಅದರ ಮೇಲೆ ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸಿ ಅದನ್ನು ದೇವರ ಸೇವೆಗೋಸ್ಕರ ಅಭಿಷೇಕಿಸಬೇಕು. ಹೀಗೆ 7 ದಿನಗಳವರೆಗೆ ಯಜ್ಞವೇದಿಯ ನಿಮಿತ್ತವಾಗಿ ದೋಷ ಪರಿಹಾರಕ ಆಚಾರವನ್ನು ನಡೆಸಿ ಅದನ್ನು ಪ್ರತಿಷ್ಠಿಸಬೇಕು. ಯಜ್ಞವೇದಿಯು ಅತಿ ಪರಿಶುದ್ಧವಾಗಿರಬೇಕು. ಯಜ್ಞವೇದಿಗೆ ಸೋಂಕಿದ್ದೆಲ್ಲವೂ ಪರಿಶುದ್ಧವಾಗಿರಬೇಕು. ಯಜ್ಞವೇದಿ ಅತಿ ಪರಿಶುದ್ಧವಾಗಿ ಇರುವ ಹಾಗೆ ಪ್ರತಿಷ್ಠಿಸಬೇಕು. ಸಂಪೂರ್ಣವಾದ ಬಲಿಯ ಮೂಲಕ ಯಜ್ಞವೇದಿಯನ್ನು 7 ಪಾಪ ಪರಿಹಾರ ಹೋರಿಯ ರಕ್ತದ ಮೂಲಕ ಅದನ್ನು ಪ್ರೋಕ್ಷಿಸಿದಾಗ ಅದು ಪರಿಶುದ್ಧವಾಗುತ್ತದೆ. ಯೇಸು ಕ್ರಿಸ್ತನು ಯಜ್ಞವೇದಿಗೆ ಹೋಲಿಕೆಯಾಗಿದ್ದಾನೆ. ಮತ್ತಾಯ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಬೆಟ್ಟದ ಮೇಲಿನ ಪ್ರಸಂಗದ ನಂತರ ಬಂದನು. ಬೆಟ್ಟದಿಂದ ಬಂದನು, ಕುಷ್ಠರೋಗಿ ಬಂದನು. ಸಾಧಾರಣವಾಗಿ ಕುಷ್ಠರೋಗಿ ಮನುಷ್ಯರು ಮುಟ್ಟಿದ್ರು, ಯಾಜಕರು ಮುಟ್ಟಿದ್ರು, ಯಾಜಕರ ಆಗಲಿ ಮನುಷ್ಯರೇ ಆಗಲಿ ಮುಟ್ಟಿದಾಗ 7 ದಿನಗಳು ಅಪವಿತ್ರನಾಗಿ ಇರುತ್ತಾರೆ. ಆದರೆ ಇಲ್ಲಿ ವಿಚಿತ್ರ ಏನೆಂದರೆ 7 ದಿನಗಳು ಕುಷ್ಠರೋಗಿ ಮುಟ್ಟುವಾಗ ಯೇಸು ಅಪವಿತ್ರನಾಗಲಿಲ್ಲ. ಯೇಸು ಪವಿತ್ರನಾಗಿರುವುದರಿಂದ ಕುಷ್ಠರೋಗಿ ಶುದ್ಧವಾದನು. ಯಜ್ಞವೇದಿಗೆ ಸೋಂಕಿದು ಎಲ್ಲವೂ ಪರಿಶುದ್ಧವಾಗುತ್ತದೆ. ಆ ಯಜ್ಞವೇದಿಯೇ ಯೇಸು ಕ್ರಿಸ್ತನಿಗೆ ಛಾಯೆಯಾಗಿದೆ. ಯೇಸು ಕ್ರಿಸ್ತನು ನಿಜವಾದ ಯಜ್ಞವೇದಿ. ಯೇಸು ಕ್ರಿಸ್ತನು ಸಂಪೂರ್ಣವಾದ ಯಜ್ಞವೇದಿ. ಯೇಸುವನ್ನು ಮುಟ್ಟಿದವರೆಲ್ಲರೂ ಪರಿಶುದ್ಧರಾಗುತ್ತಾರೆ, ಪ್ರತಿಷ್ಠಿತರಾಗುತ್ತಾರೆ. ಕ್ರಿಸ್ತನಿಗೆ ಯಜ್ಞವೇದಿಗೆ ಅದ್ಭುತವಾದ ಸೂಚನೆಯಾಗಿದ್ದಾನೆ. 38ರಿಂದ 42ನೇ ವಾಕ್ಯದವರೆಗೂ ನೋಡುವಾಗ ಯಾಜಕರ ವಿಧಿಗಳು, ಬಲಿ ಕೊಡುವಂಥ ವಿವರ ಕಾಣುತ್ತದೆ. 38, 42ನೇ ವಾಕ್ಯ, ಯಜ್ಞವೇದಿಯ ಮೇಲೆ ನಿತ್ಯವೂ ಸಮರ್ಪಿಸಬೇಕಾದದ್ದೇನೆಂದರೆ 1 ವರ್ಷದ 2 ಕುರಿಗಳನ್ನು ದಿನಂಪ್ರತಿಯೂ ಹೋಮ ಮಾಡಬೇಕು. ಅವುಗಳಲ್ಲಿ ಒಂದನ್ನು ಪ್ರಾತಃ ಕಾಲದಲ್ಲಿ ಮತ್ತೊಂದನ್ನು ಸಾಯಂಕಾಲದಲ್ಲಿ ಸಮರ್ಪಿಸಬೇಕು. 1.5 ಸೇರು ಶ್ರೇಷ್ಠವಾದ ಎಣ್ಣೆಯನ್ನು 3 ಸೇರು ಗೋಧಿ ಹಿಟ್ಟನ್ನು ಬೆರೆಸಿ ಧಾನ್ಯ ಸಮರ್ಪಣೆಗಾಗಿ ಆ ಮೊದಲನೆಯ ಕುರಿಯ ಸಂಗಡ ಹೋಮ ಮಾಡಬೇಕು. ಪಾನ ದ್ರವ್ಯಾರ್ಪಣೆಗಾಗಿ 1.5 ಸೇರು ದ್ರಾಕ್ಷಾರಸವನ್ನು ಹೋಮ ಮಾಡಬೇಕು. ನೋಡಿ, ಇದು ನಮಗೆ ಅರ್ಪಣೆಯ ಕುರಿತಾಗಿ
ಪ್ರತ್ಯೇಕ ವಿಷಯವನ್ನು ತಿಳಿಯಪಡಿಸುತ್ತದೆ. ಇದು ಯೆಹೋವನ ಸನ್ನಿಧಿಯ 41. ಸಾಯಂಕಾಲದಲ್ಲಿ ಎರಡನೇ ಕುರಿಯನ್ನು ಹೋಮ ಮಾಡುವಾಗ ಹೊತ್ತಾರೆಯಲ್ಲಿ ಮಾಡಿದ ಪ್ರಕಾರವೇ ಅದರೊಂದಿಗೆ ಧಾನ್ಯವನ್ನು ಪಾನದ್ರವ್ಯವನ್ನು ಸಮರ್ಪಿಸಬೇಕು. ಅದು ಯೆಹೋವನಿಗೆ ಸುಗಂಧ ಹೋಮವಾಗಿರುವುದು. ದೇವರಿಗೂ ಮಾನವನಿಗೂ ಸಮಾಧಾನ ಸ್ಪಷ್ಟವಾಗಿ ಎಲ್ಲಿ ಏರ್ಪಟ್ಟಿದೆಯೋ ಅಲ್ಲೇ ದೇವರು ಅವರೊಟ್ಟಿಗೆ ಮಾತಾಡುತ್ತಾನೆ. ದೇವರೊಟ್ಟಿಗೆ ಸಮಾಧಾನ ಇಲ್ಲದೆ ದೇವರ ಸ್ವರ ಕೇಳುವುದು ಅಸಾಧ್ಯ. ಯು ಮಸ್ಟ್ ರಿಪೆಂಟ್ ಆ್ಯಂಡ್ ಯು ಮಸ್ಟ್ ಕನ್ಫೆಸ್ ಯುವರ್ ಸಿನ್ಸ್ ಬಿಫೋರ್ ಗಾಡ್ ಆ್ಯಂಡ್ ಯು ಮಸ್ಟ್ ಅಕ್ಸೆಪ್ಟ್ ದ ಲಾರ್ಡ್ ಆ್ಯಸ್ ಯುವರ್ ಸೇವಿಯರ್. ಆತನ ರಕ್ತ ನಿನ್ನನ್ನು ಶುದ್ಧ ಮಾಡುತ್ತದೆ. ಆತನ ಯಜ್ಞವೇದಿ ನಿನ್ನನ್ನು ಮುಟ್ಟಿದಾಗ, ನೀನು ಆತನನ್ನು ಮುಟ್ಟಿದಾಗ ನೀನು ಪರಿಶುದ್ಧವಾಗುತ್ತೀಯ. ನಂತರ ಆತನ ಸ್ವರವನ್ನು ನೀನು ಕೇಳ್ತೀಯ. ದೇವರ ಸ್ವರ ಪ್ರತಿಯೊಬ್ಬರಿಗೂ ಅರ್ಥ ಆಗದೇ ಇರುವುದಕ್ಕೆ ಕಾರಣ ಪರಿಶುದ್ಧವಾದ ಜೀವಿತ ಇಲ್ಲದೇ ಇರುವುದೇ ಕಾರಣ. ಪರಿಶುದ್ಧ ಹೃದಯ ಇಲ್ಲದೆ ಯಾರು ಕೂಡ ದೇವರ ಸನ್ನಿಧಿಗೆ ಬರುವುದಕ್ಕಾಗುವುದಿಲ್ಲ. ದೇವರು ಆ ವ್ಯಕ್ತಿಯೊಟ್ಟಿಗೆ ಮಾತಾಡುವಾಗ ಪರಿಶುದ್ಧತೆ ಇರುವುದಿಲ್ಲ. ದೇವರಿಂದ ಸ್ಪರ್ಶಿಸಲ್ಪಟ್ಟು ಯೇಸುವಿನ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟಂಥ ಜೀವಿತ ಅವರಿಗೆ ಬೇಕು. ಇದಿಲ್ಲದೆ ಅಸಾಧ್ಯ. ಅದರ ಮಧ್ಯದಲ್ಲಿ ಯಾಜಕರ ಕೆಲವು ವಿಧಿಗಳನ್ನು ನಾವು ನೋಡಿದ್ದೇವೆ. ಇನ್ನು 42ರಿಂದ 43ನೇ ವಾಕ್ಯದವರೆಗೂ 46ನೇ ವಾಕ್ಯದವರೆಗೂ ಪ್ರಾಮಿಸ್ ಆಫ್ ಗಾಡ್, ಮಹಿಮೆ, ದೇವರ ಅದ್ಭುತವಾದ ಮಹಿಮೆಯ ಪ್ರದರ್ಶನ ಅವರಿಗೆ ವಾಗ್ದಾನವಾಗಿ ಕೊಡಲ್ಪಟ್ಟದ್ದು. ಈ ಸರ್ವಾಂಗ ಹೋಮವನ್ನು ನೀವು ನಿಮ್ಮ ಸಂತತಿಯವರು ಪ್ರತಿನಿತ್ಯವೂ ಯೆಹೋವನ ಸನ್ನಿಧಿಯಲ್ಲಿ ದೇವ ದರ್ಶನದ ಗುಡಾರದ ಬಾಗಿಲಿನ ಎದುರಿನಲ್ಲಿ ಮಾಡಬೇಕು. ಅಲ್ಲಿಯೇ ನಾನು ಇಸ್ರಾಯೇಲಿಗೆ ದರ್ಶನವನ್ನು ಕೊಡುವೆನು. ಅಲ್ಲಿ ಕಾಣಿಸುವ ನನ್ನ ಪ್ರಭಾವದಿಂದ ಆ ಸ್ಥಳವನ್ನು ಪರಿಶುದ್ಧವಾಗಿ ಇರುವುದು. ಪ್ರಾಣಿಯ ರಕ್ತದಿಂದ ಅದು ಪರಿಶುದ್ಧವಾಗಿರಲಿಲ್ಲ. ದೇವರ ಮಹಿಮೆ ಕೊಟ್ಟದ್ದರಿಂದ ಇಟ್ ಈಸ್ ದ ಗ್ಲೋರಿ ಆಫ್ ಗಾಡ್, ಇಟ್ ಕ್ಯಾನ್ ಬಿ ಕ್ಲೆನ್ಸ್ಡ್. ನಾನು ದೇವದರ್ಶನದ ಗುಡಾರವನ್ನು ಯಜ್ಞವೇದಿಯನ್ನು ಪರಿಶುದ್ಧ ಸ್ಥಳವಾಗುವಂತೆ ಮಾಡುವೆನು. ಆರೋನನನ್ನು ಅವನ ಮಕ್ಕಳನ್ನು ನನಗೆ ಯಾಜಕರಾಗುವಂತೆ ಪ್ರತಿಷ್ಠಿಸಿಕೊಳ್ಳುವೆನು. ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದ ಅವರಿಗೆ ದೇವರಾಗಿರುವೆನು. ತಮ್ಮ ಮಧ್ಯದಲ್ಲಿ ವಾಸವಾಗುವುದಕ್ಕಾಗಿ ತಮ್ಮನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ ತಮ್ಮ ದೇವರಾದ ಯೆಹೋವನು ನಾನೇ ಎಂದು ಅವರು ತಿಳುಕೊಳ್ಳುವರು. ನಾನು ಅವರ ದೇವರಾದ ಯೆಹೋವನೇ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಪ್ರತಿಷ್ಠೆ ಕುರಿತಾಗಿ ನಾವು ನೋಡಿದ್ದೇವೆ. ಈ ಅಧ್ಯಾಯದ ಕೊನೆಗೆ ಬರುವಾಗ ದೇವರು ತನ್ನ ಮಕ್ಕಳನ್ನು, ತನ್ನ ಪ್ರಜೆಗಳನ್ನು, ತನ್ನ ಜನರನ್ನು ತನ್ನ ಸ್ವಂತ ಮಾಡಿಕೊಳ್ಳುವುದನ್ನು ನೋಡ್ತಾ ಇದ್ದೇವೆ. ದೇವರು ತನ್ನ ಪ್ರಜೆಗಳನ್ನು, ಪರಿಶುದ್ಧ ಆದಂಥವರನ್ನು ತನ್ನ ಸ್ವತ್ತಾಗಿ ಮಾತನಾಡುತ್ತಾ ಇದ್ದಾನೆ. ದೇವರು ತನ್ನ ಜನಗಳನ್ನು ಪರಿಶುದ್ಧ ಮಾಡಿಕೊಳ್ಳುತ್ತಾ ಇದ್ದಾನೆ. ಯಜ್ಞವೇದನ ಆತನೇ ಪರಿಶುದ್ಧ ಮಾಡ್ತಾನೆ. ಯಾಜಕರನ್ನು ಆತನೇ ಪರಿಶುದ್ಧ ಮಾಡುತ್ತಾನೆ. ಪ್ರಜೆಗಳನ್ನು ಆತನೇ ಪರಿಶುದ್ಧ ಮಾಡುತ್ತಾ ಇದ್ದಾನೆ. ಮತಕ್ಕೂ ಮಾರ್ಗಕ್ಕೂ ಇದೇ ವ್ಯತ್ಯಾಸ. ದಿಸ್ ಇಸ್ ದ ಡೈರೆಕ್ಟ್ ಆ್ಯಂಡ್ ಸ್ಟ್ರೈಟ್ ಡಿಫರೆನ್ಸ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ದ ವೇ ಆಫ್ ಗಾಡ್. ಮತಕ್ಕೂ ದೇವರ ಮಾರ್ಗಕ್ಕೂ ಯೇಸುಕ್ರಿಸ್ತನಿಗಿರುವಂಥ ವ್ಯತ್ಯಾಸ ಇದೆ. ಮತವು ತಮ್ಮ ಸಂಪ್ರದಾಯಗಳ ಮೂಲಕ, ತಮ್ಮ ಮತ ಸಂಬಂಧವಾದ ಕ್ರಿಯೆಗಳ ಮೂಲಕ ತಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಾರೆ. ಆದರೆ ಸತ್ಯವೇದ ಹೇಳುವುದು, ಮನುಷ್ಯನು ತನ್ನನ್ನು ತಾನು ಪವಿತ್ರ ಮಾಡಿಕೊಳ್ಳಲಾರನು. ದೇವರೇ ಪವಿತ್ರಪಡಿಸಬೇಕು, ದೇವರೇ ಪರಿಶುದ್ಧಪಡಿಸಬೇಕು. ಯಜ್ಞವೇದಿಯನ್ನು ಪರಿಶುದ್ಧ ದೇವರೇ ಮಾಡಬೇಕು. ದೇವದರ್ಶನದ ಗುಡಾರವನ್ನು
ದೇವರೇ ಪರಿಶುದ್ಧ ಮಾಡಬೇಕು. ಯಾಜಕರನ್ನು ಪರಿಶುದ್ಧ ಮಾಡಬೇಕಾದ್ರೆ ದೇವರೇ ಅದನ್ನು ಮಾಡಬೇಕು. ಪರಿಶುದ್ಧ ಮಾಡುವಂಥ ಕಾರ್ಯ ಕೇವಲ ದೇವರು ಮಾಡುವಂಥ ಕಾರ್ಯ. ಮನುಷ್ಯರ ಆಚಾರದ ಮೂಲಕ ಇದು ಅಸಾಧ್ಯ. ಮತ್ತು ಇದು ಆತನೊಟ್ಟಿಗೆ ಇರುವಂಥ ಸಂಬಂಧದ ಮೂಲಕ ನಡೆಯುತ್ತದೆ. ನಾನೇ ಅವರಿಗೆ ದೇವರಾಗಿರುವೆನು, ನಾನು ಅವರನ್ನು ಐಗುಪ್ತ ದೇಶದಿಂದ ಬರಮಾಡಿದ್ದು ನಾನೇ ಎಂಬುದಾಗಿ ಅವರು ತಿಳ್ಕೊಳ್ಳುವರು. ದೇವರನ್ನು ನೀನು ತಿಳಿದಾಗ, ದೇವರ ಚಿತ್ತ ಗ್ರಹಿಸಿದಾಗ, ದೇವರು ನಿನಗೆ ಮಾಡಿದ ರಕ್ಷಣೆ ಕಾರ್ಯವನ್ನು ನೀನು ತಿಳಿದುಕೊಳ್ಳುತ್ತೀಯೋ, ಆಗ ಆತನು ಮಾತ್ರವೇ ನಿನ್ನ ದೇವರು, ನಿನ್ನ ವಿಮೋಚಕನೆಂದು ನೀನು ಅರ್ಥ ಮಾಡಿಕೊಳ್ಳುತ್ತೀಯ. ಇಸ್ರೇಲ್ ಜನಾಂಗ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ದೇವರನ್ನು ತಿಳಿದುಕೊಂಡರು. ವ್ಯಕ್ತಿಗತವಾದ ಅನುಭವದಿಂದ ದೇವರನ್ನು ತಿಳಿದುಕೊಂಡರು. ಒಂದು ಮಾತಲ್ಲೇ ಹೇಳಬೇಕು ಅಂದರೆ, ವಿಮೋಚಿಸಲ್ಪಡುವುದರ ಮೂಲಕ ಪವಿತ್ರ ಜನಾಂಗವಾದರು, ಪ್ರತಿಷ್ಠಿತರಾದರು, ಮಹಿಮೆ ಕಂಡರು. ಅರ್ಥ ಆಗುತ್ತಾ ಇದೆಯಾ? ಪಾಪದಿಂದ ವಿಮೋಚಿಸಲ್ಪಡಬೇಕು, ಸೈತಾನನಿಂದ ವಿಮೋಚಿಸಲ್ಪಡಬೇಕು, ಶರೀರದಿಂದ ವಿಮೋಚಿಸಲ್ಪಡಬೇಕು, ಪ್ರಭುವಿನ ಸನ್ನಿಧಾನದಲ್ಲಿ ಪವಿತ್ರರಾಗಬೇಕು. ಶರೀರ ಆತ್ಮ ಕಲ್ಮಶದಿಂದ ಪವಿತ್ರರಾಗಿರಬೇಕು. ಇಟ್ ಈಸ್ ಹ್ಯಾಪನ್ ಇನ್ ದ ಕ್ರಾಸ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಾವು ಪವಿತ್ರರಾಗುವಂಥ ಕಾರ್ಯ ಆಗಿದೆ. ನಮ್ಮ ಪಾಪಗಳು ಕ್ಷಮಾಪಣೆಯಾಗಿದೆ. ನಮ್ಮ ಪಾಪದ ಹೃದಯ ಕ್ಷಮಾಪಣೆಯಾಗಿದೆ. ಯೇಸುವಿನ ಶಿಲುಬೆಯ ಮರಣ ತ್ಯಾಗದಲ್ಲಿ, ಯೇಸುವಿನ ಶಿಲುಬೆಯ ಮರಣದಲ್ಲಿ ನಮ್ಮ ಪಾಪದ ಪ್ರಾಯಶ್ಚಿತ್ತ ನೋಡುತ್ತೇವೆ. ಅದು ಶುದ್ಧವಾಗಿದೆ, ತೊಳೆದು ಹಾಕಲ್ಪಟ್ಟಿದೆ. ಗುರುತಿಸಿಕೊಳ್ಳಿ. ಆದುದರಿಂದ ನಮ್ಮ ದೇವರು ಆತನೇ ಎಂದು ನಾವು ತಿಳಿದುಕೊಳ್ಳಬೇಕು. ನಮ್ಮ ಸಂಬಂಧ ಏರ್ಪಡುತ್ತದೆ, ಬಾಂಧವ್ಯ ಏರ್ಪಡುತ್ತದೆ, ಒಂದು ಬಾಧ್ಯತೆ ಏರ್ಪಡುತ್ತದೆ. ದೇವರ ಒಂದು ವಾಗ್ದಾನ ನಾವು ಹೊಂದಿಕೊಳ್ಳುವುದನ್ನು ಕಲಿಯುತ್ತೇವೆ. ಇಸ್ರಾಯೇಲರೊಟ್ಟಿಗೆ ದೇವರ ಅನುಸಂಧಾನ ಆದರು. ದೇವರು ತನ್ನವರೊಟ್ಟಿಗೆ ಸಮಾಧಾನ ಹೊಂದಿದನು. ಈ ಪ್ರಕ್ರಿಯೆ ಕ್ರಿಸ್ತನಲ್ಲಿ ವಾಸ್ತವ ಅನ್ನುವುದನ್ನು ದೇವರು ಅವರಿಗೆ ತಿಳಿಯಪಡಿಸಿದನು. ಇಲ್ಲಿಗೆ 29ನೇ ಅಧ್ಯಾಯವನ್ನು ನಾವು ಮುಗಿಸೋಣ. 30ನೇ ಅಧ್ಯಾಯವನ್ನು ಮುಂದೆ ನಾವು ಧ್ಯಾನಿಸೋಣ.